ಈ ಕಡೆ ಈಗ ಹರಪ್ಪ ಬಗ್ಗೆನೇ ಕಾಲ್ಗಂಟೆ ಮಾತಾಡಬಹುದು, ಮಹೇಂದ್ರರ ಬಗ್ಗೆನೇ ಕಾಲ್ಗಂಟೆ ಮಾತಾಡಬಹುದು. ನಾನು ಈಗ ಮಾತಾಡಕ್ಕೋಲ್ಲ, ಇದು ಬೇರೆ ಬೇರೆ ತರ ಹೇಳ್ಕೊಡ್ತೀನಿ. ಒಂದು ಕಂಟೆಂಟ್ ಹೆಂಗ್ ಓದಬೇಕು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಪಾಠ ಮಾಡ್ತಾ ಇಲ್ಲ. ಈ ತರ ಓದ್ರಿ, ಟಾಪಿಕ್ ವೈಸು, ಸಿಲೆಬಸ್ ವೈಸು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಸರ್, ಇದ್ರ ಮೇಲೆ ಇನ್ನೇನು ಪ್ರಶ್ನೆ ಕೇಳ್ಬೋದು? ಒಂದು ಪ್ರಶ್ನೆ ಕೇಳಿದ್ರು UPSC IAS ಅಲ್ಲಿ ಏನಂತ, ಈ ಹರಪ್ಪ ನಾಗರಿಕತೆ ಜಗತ್ತಿಗೆ ಯಾವಾಗ ಪರಿಚಯ ಆಯಿತು? ಬರ್ಕಬೇಡ್ರಿ, ಹುಡುಗರೆಲ್ಲ ಉತ್ತರ ಬರೆದ್ರು 1921ರಲ್ಲಿ. ಯಾಕಂದ್ರೆ ಪತ್ತೆ ಆಗಿದ್ದೆ ಯಾವಾಗ? ಅವತ್ತಿಗೆ ಜಗತ್ತಿಗೆ ಪರಿಚಯ ಆಯ್ತು ಅಂತ. ಇಟ್ ಈಸ್ ರಾಂಗ್. ನೋಡಿ, ನಾವು ಹೆಂಗ್ ಥಿಂಕ್ ಮಾಡ್ತೀವಿ, IAS ಹೆಂಗ್ ಥಿಂಕ್ ಮಾಡುತ್ತೆ ಅಂತ. ಮತ್ತೆ ರೈಟ್ ಏನ್ ಸರ್? 1924ರಲ್ಲಿ ಸರ್ ಜಾನ್ ಮಾರ್ಷಲ್, ಇಂಗ್ಲೆಂಡಿನ ಒಂದು ಪತ್ರಿಕೆ ಇಲ್ಸ್ಟ್ರೇಟೆಡ್ ಅಂತಕ್ಕಂಥ ಒಂದು ಪತ್ರಿಕೆ ಇಂಗ್ಲೆಂಡ್ ಇದ್ದು. ಕೆಲವರು ಇಲ್ಸ್ಟ್ರೇಟೆಡ್ ಅಂತಾರೆ, ಹೆಂಗಂದ್ರು ಒಂದೇ, ಸ್ವಲ್ಪ ಇಂಗ್ಲಿಷ್ ಕನ್ನಡ ಉಚ್ಚಾರಣೆ ಆ ಕಡೆ ಈ ಕಡೆ ಇರುತ್ತೆ. ಇಲ್ಸ್ಟ್ರೇಟೆಡ್, ಒಂದು ನಿಮಿಷ ಬರ್ಕೊಳ್ಳೋದಕ್ಕೆ ಮುಂಚೆ ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತಾರೆ, ಹರಪ್ಪ ನಾಗರಿಕತೆ ನಾವು ಕಂಡುಹಿಡಿದಿದ್ದೀವಿ ಅಂತ. ಆ ಮೂಲಕ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಭಾರತದಲ್ಲಿ ಒಂದು ಹೊಸ ನಾಗರಿಕತೆ ಇತ್ತು, ಹಳೆ ನಾಗರಿಕತೆ ಇತ್ತು, ಅದು ಪತ್ತೆ ಆಯಿತು ಹೊಸದಾಗಿ ಅಂತ. ಹಾಗಾಗಿ ಜಗತ್ತಿಗೆ ಪತ್ತೆ ಆದದ್ದು 1924ರಲ್ಲಿ ಜಗತ್ತಿಗೆ ಪರಿಚಯ ಆಗಿದ್ದು ಯಾರ ಮೂಲಕ? ಸರ್ ಜಾನ್ರ ಮೂಲಕ. ಯಾವ ಪತ್ರಿಕೆಯಲ್ಲಿ ಲೇಖನ? ಇಲಿಸ್ಟ್ರೇಟೆಡ್. ಬರ್ಕೊಳ್ಳಿ, 1924ರಲ್ಲಿ ಸರ್ ಜಾನ್ ಮಾರ್ಷಲ್ ಇಲ್ಸ್ಟ್ರೇಟೆಡ್ ಎಂಬ ಪತ್ರಿಕೆಯಲ್ಲಿ ಲೇಖನ ಬರೆಯುವುದರೊಂದಿಗೆ ಜಗತ್ತಿಗೆ ಪರಿಚಯವಾಯಿತು. ಆಯ್ತಪ್ಪ, ಈ ಕಡೆ ನೋಡಿ. ಹಾಗಾದ್ರೆ ಇದ್ರ ವ್ಯಾಪ್ತಿ ಏನು? ನಾನಿನ್ನ ಹರಪ್ಪ ಮಹೇಂದ್ರರ ಬಗ್ಗೆ ಅರ್ಧ ಗಂಟೆ ಮಾತಾಡ್ತೀನಿ, ಬೇಕಾದ್ರೆ ಸಿಟಿ ಬಗ್ಗೆ ಮಾತಾಡಿಲ್ಲ, ಬರೀ ಕಂಡಿಡಿದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ವ್ಯಾಪ್ತಿ ಏನು? ಸಿಂಧು ಬಯಲು ನಾಗರಿಕತೆದು ಉತ್ತರ ದಿಕ್ಕಿಗೆ ಎಲ್ಲಿವರೆಗೂ ಇತ್ತು, ದಕ್ಷಿಣ ದಿಕ್ಕಿಗೆ ಎಲ್ಲಿವರೆಗೂ ಇತ್ತು, ಪೂರ್ವಕ್ಕೆ ಎಲ್ಲಿವರೆಗೂ ಇತ್ತು, ಪಶ್ಚಿಮಕ್ಕೆ ಎಲ್ಲಿವರೆಗೂ ಇತ್ತು ಅಂತ ಕೇಳ್ತಾನೆ. ದಿಕ್ಕಾದ್ರೂ ಕೊಟ್ಟು ಕೇಳ್ಬೋದು, ಟೋಟಲಿ ವ್ಯಾಪ್ತಿ ಕೇಳ್ಬೋದು. ಉತ್ತರಕ್ಕೆ ಜಮ್ಮು ಕಾಶ್ಮೀರದ ಮಾಂಡು ಬರ್ತಾರೆ. ಉತ್ತರ ದಿಕ್ಕಿಗೆ ಜಮ್ಮು ಕಾಶ್ಮೀರದ ಮಾಂಡು, ಸ್ಪೆಲ್ಲಿಂಗ್ ಎಲ್ಲ ನೀಟಾಗಿರ್ಬೇಕು. ಜಮ್ಮು ಕಾಶ್ಮೀರದ ಮಾಂಡು. ದಕ್ಷಿಣಕ್ಕೆ ಮಹಾರಾಷ್ಟ್ರದ ದೈಮಾಬಾದ್. ಪೂರ್ವಕ್ಕೆ ಉತ್ತರ ಪ್ರದೇಶದ ಅಲಂಗಿರ್ಪುರ್. ಪಶ್ಚಿಮಕ್ಕೆ ದಕ್ಷಿಣ ಬಲೂಚಿಸ್ತಾನ್. ಆಯ್ತಾ? ನೋಡಿ, ಇದ್ರ ಮೇಲೆ ತಿರುಗಿ ಎಷ್ಟು ಪಾಯಿಂಟ್ ಮಾತಾಡ್ತೀವಿ ಅಂತ. ಹಾಗಾದ್ರೆ ಒಟ್ಟು ಇದು ಎಷ್ಟು ದೇಶದಲ್ಲಿ ಪ್ರಸ್ತುತ ಕಂಡು ಬಂದಿದೆ? ಎಷ್ಟು ದೇಶದಲ್ಲಿದೆ ಪ್ರಸ್ತುತ? ಎನಿಬಡಿ ಆನ್ಸರ್ ಇಟ್. ಭಾರತ, ಪಾಕಿಸ್ತಾನ, ಬಲೂಚಿಸ್ತಾನ, ಆಫ್ಘಾನಿಸ್ತಾನ, ನೇಪಾಳ, ಭೂತಾನು, ಮಯನ್ಮಾರು, ಬರ್ಮಾ, ಶ್ರೀಲಂಕಾ, ಇರಾನು, ಇರಾಕ್. ಪ್ರಪಂಚದ ದೇಶ ಹೇಳ್ಬಿಡಿ, 3 ದೇಶ: ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಬರ್ಕಂದ್ರೆ 3 ದೇಶ. UPSC ಕೇಳಿದ್ದಾನೆ, ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಇದೆಲ್ಲ ನೀವು SSLC PUC ಡಿಗ್ರಿ ಓದೇ ಇರ್ತೀರಾ, ಅಲ್ಲಿ ಗಮನ ಕೊಟ್ಟು ಓದೇ ಇರೋದಕ್ಕೆ ನಮ್ಮ ಹತ್ರಕ್ಕೆ ಬರ್ತೀರಾ ದುಡ್ಡು ಕೊಟ್ಟು. ಆಯ್ತಾ? ನೆಕ್ಸ್ಟ್, ಭಾರತದಲ್ಲಿ ಯಾವ್ಯಾವ ರಾಜ್ಯಗಳು, ಇನ್ನೊಂದು ಹೇಳಿಲ್ಲ ನಿಮಗೆ,
ಉತ್ತರ ದಕ್ಷಿಣ ಅಂದ್ರೆ ಪೂರ್ವ ಪಶ್ಚಿಮ ಅಂದೆ. ಉತ್ತರ ದಕ್ಷಿಣ ಎಷ್ಟು ಕಿಲೋಮೀಟರ್ ಇದೆ? ಅಳತೆ ಮಾಡ್ಕೆ ಬಂದು ಹೇಳ್ತೀವಿ ಅಂತೀರಾ? ಯಾರೋ ಹೇಳಿದ್ರು 1600 400. ಉತ್ತರ ದಕ್ಷಿಣ, ನೀನು ಪೂರ್ವ ಪಶ್ಚಿಮ ಹೇಳಿದ್ದು. ಉತ್ತರ ದಕ್ಷಿಣ 1600 ಕಿಲೋಮೀಟರ್ ಆಯ್ತಾ? ಪೂರ್ವ ಪಶ್ಚಿಮ 1100 ಕಿಲೋಮೀಟರ್. ಪೂರ್ವ ಪಶ್ಚಿಮ 1600 1100 ಆಯ್ತಾ? ಯಾವ ಶೇಪ್ ಅಲ್ಲಿದೆ? ಆಯತ, ವೃತ್ತ, ತ್ರಿಕೋನ, ಜಾಮೂನ್ ಶೇಪ್. ಏನೋ ಜಾಮೂನ್ ಸಂಖ್ಯೆ. ಯಾವ ಶೇಪ್ ಅಲ್ಲಿದೆ? ಟ್ರಯಾಂಗಲ್. ವೆರಿ ಗುಡ್. ತ್ರಿಕೋನಾಕಾರ. ತ್ರಿಕೋನಾಕಾರ. ಹಿಸ್ಟ್ರಿ ಸ್ಟೂಡೆಂಟ್ಸ್ ಎಷ್ಟು ಜನಕ್ಕೆ ಕೈ ಎತ್ತಿ ಜೋರಾಗಿ? ಹಿಸ್ಟ್ರಿ ಇಷ್ಟು ಜನ ಇದ್ದು ನಾನು ಇಷ್ಟು ಗಾಸಿ ಮಾಡ್ತಿದ್ದೀರ, ನಾನು ಕೇಳಿದ ತಕ್ಷಣ ಉತ್ತರ ಹೇಳ್ಬೇಕು ತಾನೆ ನೀವು? ಇದ್ಯಾವುದು ನಮ್ಮ ಬುಕ್ಕಲ್ಲಿ ಓದಂಗಿಲ್ಲ ಸಹ ಅಂತೀರಾ? ತ್ರಿಕೋನಾಕಾರದಲ್ಲಿದೆ ಆಯ್ತಾ? ನೆಕ್ಸ್ಟ್ ಮುಖಾಂತರ ನಮ್ಮ ಹುಡುಗರೇ ಇದ್ದೀರ. ನೆಕ್ಸ್ಟ್ ಹಾಗಾದ್ರೆ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ? 2015 FDA ಕ್ವಶನ್. ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ನೋಡಿ, ಹೇಳ್ತೀನಿ ಕೇಳಿಸ್ಕೊಳ್ರಿ. ನೋಡಿ ಕೇಳಿಸ್ಕೊಳ್ರಿ. ಗುಜರಾತ್ ಬರ್ಕೊಬೇಡ್ರಿ, ಕೇಳಿಸ್ಕೊಳ್ರಿ, ಆಮೇಲೆ ಬರ್ಕೊಂಡಿರಂತೆ. ಉತ್ತರ ಪ್ರದೇಶ, ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ, ಜಮ್ಮು ಕಾಶ್ಮೀರ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಗುಜರಾತ್, ಉತ್ತರ ಪ್ರದೇಶ, ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ, ಜಮ್ಮು ಕಾಶ್ಮೀರ. ಅರ್ಥ ಆಯ್ತಾ? ಇದು 2015 FDA ಕ್ವಶನ್. ಬರ್ಕೊಂಡ್ರಿ. ಯಾವ ಸ್ಟೇಟ್ ಬೇರೆ ಕೊಡ್ತಾನೆ, ಸರಿಯಾದ ಜೋಡಿ ಹುಡುಕಿ ಅಂತಾನೆ. ಗುಜರಾತ್ ಆಯ್ತಪ್ಪ. ಉತ್ತರ ಪ್ರದೇಶ ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ ಆಯ್ತಪ್ಪ, ರಾಜಸ್ಥಾನ, ಜಮ್ಮು ಕಾಶ್ಮೀರ. ನೋಡಿ ಇಷ್ಟು ನೋಡ್ರಿ. 2015 ನೀವು FDA ಆಗ್ಬೋದಾಗಿತ್ತು. ಡಿಗ್ರಿ ಆಗಿರ್ಲಿಲ್ಲ, ಇವಾಗ ಆಗಿರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ನೋಡಿ. ಸ್ಟೇಟ್ ಕೊಟ್ಟವನ ಏನ್ ಕೇಳ್ತಾರೆ ಗೊತ್ತಾ? ಅತಿ ಹೆಚ್ಚು ನಗರಗಳು ಕಂಡು ಬಂದಿರುವ ಪ್ರಸ್ತುತ ಭಾರತದ ರಾಜ್ಯ. ವೆರಿ ಗುಡ್. ಅತಿ ಹೆಚ್ಚು ನಗರಗಳು ಕಂಡು ಬಂದಿರುವ ಭಾರತದ ರಾಜ್ಯ ಗುಜರಾತ್. ಅಂದ್ರೆ ಸಿಂಧುವಲ್ಲಿ ನಾಗರಿಕತೆಗಳು 1,500 ಸಿಕ್ಕಿವೆ. ಅದರಲ್ಲಿ ಹೈಯೆಸ್ಟ್ ನಗರಗಳು ಸಿಕ್ಕಿರೋ ಸಿಟಿ ಇಂಡಿಯಾದಲ್ಲಿ ಯಾವುದು ಅಂದ್ರೆ ಗುಜರಾತ್. ಸಾಕು. ಇದನ್ನ ಮೀರಿ ಇನ್ನು ಸಿಂಧುವಲ್ಲಿ ನಾಗರಿಕತೆ ಓದ್ತಾ ಹೋದ್ರೆ ಇವತ್ತು ಪೂರ್ತಿ ಅದೇ ಆಗೋಗ್ತದೆ. ಬೇರೆ ಏನು ಹೇಳ್ಕೊಡ್ಬೇಕು ಒಂದ್ಸಲ. ಈಗ ನಾನು ಏನ್ ಮಾಡಿದೆ ಜಸ್ಟ್ ಆಯ್ತಪ್ಪ, ಬರ್ಕೊಂಡ್ರ? ನನ್ನ ಕಡೆ ನೋಡಿ ಬರ್ಕೊಂಡು. ಇವತ್ತು ನಾನು ನಿಮ್ಗೆ ಏನ್ ಶಾಂಪಲ್ ಕೊಟ್ಟೆ ಅಂದ್ರೆ ಇದು ನೋಡಿ. ಇವತ್ತು ಯಾವ್ದಾದ್ರು ದೊಡ್ಡ ಬುಕ್ ನೋಡ್ರಿ, ಕನಿಷ್ಠ ಪಕ್ಷ 20 ಪೇಜ್ ಇರ್ತದೆ. ನಾನು ಪಾಠ ಮಾಡಿಸಿ ನನ್ಗೆ ಎಷ್ಟು ಪೇಜ್ ಆಗಿರ್ಬೋದು ನಿಮ್ಗೆ? 1,500 ಪೇಜ್ ಆಯ್ತಾ? ಮ್ಯಾಕ್ಸಿಮಮ್ ಅಂದ್ರೆ 3,000 ಪೇಜ್ ಇರೋದು 20 ಪೇಜ್ ಇರೋದು 300 ಪೇಜ್ ಇರ್ತದೆ ಅಂದ್ರೆ 3,000 ಪೇಜ್ ಇರೋದು 300 ಪೇಜಿಗೆ ಬರಲ್ವಾ? ಹೇಳ್ರಿ, ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಕಷ್ಟನಾ? ಈಗ ನಾನು ಪಾಠ ಮಾಡಿದ್ದು ಮನೆಗೆ ಹೋಗಿ ಒಂದ್ಸಲಿ ರಿವಿಷನ್ ಮಾಡ್ರಿ. ನಾಳೆ ಬೆಳಗ್ಗೆ ಎದ್ದು ರೋಡಕ್ಕೆ ಜ್ಞಾಪಿಸ್ಕೊಂತ ಬರ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ಇನ್ನೊಂದು ಬಿಗ್ಗೆಸ್ಟ್ ಸೀಕ್ರೆಟ್. ಯಾರು ಹೇಳ್ಕೊಬೇಡ್ರಿ, ನಿಮ್ಮ ಹತ್ರ ಕತ್ಕೊಳ್ರಿ. ಸೀಕ್ರೆಟ್ ಹೇಳಿಸ ಯಾರೋ ಹೊಸ ಹುಡುಗ ಗೊತ್ತಿರಲ್ಲ, ಹೆಂಗ್ ನೆನ್ಪಿಟ್ಕೊಂಡ ಸೀಕ್ರೆಟ್ ಹೇಳಿಸ ಅಂತ. ಹೆಂಗಿಲ್ಲ, ಮನುಷ್ಯನಿಗೆ ಶಾಶ್ವತ ಮೆಮೊರಿ, ಟೆಂಪ್ರರಿ ಮೆಮೊರಿ ಅಂತ ಇರುತ್ತೆ. ಟೆಂಪ್ರರಿ ಮೆಮೊರಿ ಅಂದ್ರೆ ಏನು ಅಂದ್ರೆ ಬೆಳಗಿನ ಸಾಯಂಕಾಲ ಎದ್ದಾಗಿಂದ ಸಾಯಂಕಾಲದವರೆಗೂ ಬಹಳ ವಿಚಾರ ನೋಡಿರ್ತೀವಿ, ಅದೆಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ. ಸಾಯಂಕಾಲ ನಮ್ಮ ಮೆಮೊರಿ ಕೇಳುತ್ತೆ, ಪರ್ಮನೆಂಟ್ ಮೆಮೊರಿ. ಯಾವ್ದನ್ನ ಸೇವ್ ಮಾಡಬೇಕು, ಯಾವ್ದನ್ನ ಡಿಲೀಟ್ ಮಾಡಬೇಕು ಅಂತ. ಯಾಕಂದ್ರೆ ನೆನಪು, ಸ್ಮರಣೆ, ನಮ್ಮ ಸ್ಮರಣೆ ಮತ್ತು ಮರವು ಎರಡೂ ಇರ್ಬೇಕು ಮನುಷ್ಯನಿಗೆ. ಇದು ಹುಚ್ಚಾದ್ವಿ. ನೆನಪಿಗಿಂತ ಮರವೇ ಜಾಸ್ತಿ ನಮ್ಗೆ ಒಳ್ಳೇದು, ಅನುಕೂಲ. ನನಗೆ ಮರವಿನ ಕಾಯಿಲೆ ಇದೆ ನನ್ಗೆ ಖುಷಿ ಪಡೋದು. ಜಗತ್ತಾಗ ಜಾಸ್ತಿ ವರ್ಷ ಬದುಕ್ತೀವಿ. ನೆನಪಿನ ಶಕ್ತಿ ಜಾಸ್ತಿ ಇರೋನು ಜಾಸ್ತಿ ವರ್ಷ ಬದುಕಲ್ಲ. ಇಟ್ ಈಸ್ ಟಾಪ್ ಸೀಕ್ರೆಟ್ ರೀ. ಸಕ್ಕತ್ ಬುಧವಾರ ಏನ್ ಹೇಳಿದ್ರೆ ನೆನಪಿನ ಅಂತ ನಿಂತೀನಿ, ನಾವು ಬೇಗ ಸತ್ತಾನೆ. ಟೆನ್ಷನ್ ಜಾಸ್ತಿ ಆಗ್ತದೆ ಅವ್ನಿಗೆ. ಸರ್ ದಡ್ಡ ಈಗ ಹೇಳಿದ್ ಈಗ ನೆನಪಿರಲ್ಲ ಅಂದ್ರೆ 100 ವರ್ಷ ಬದುಕ್ತಾನೆ. ಯಾಕಂದ್ರೆ ಅವ್ನಿಗೆ ಏನು ನೆನಪಿರಲ್ಲ, ಟೆನ್ಷನ್ ಇರಲ್ಲ ಅಲ್ವೇನಮ್ಮ? ರೈಟ್. ಈ ಕಡೆ ನೋಡಿ. ಇಲ್ಲಿ ಈಗ ಪಾಠ ಕೇಳಿದಿರಲ್ವಾ? ಮಾತಾಡ್ರಿ. ನಿಮ್ಗೆ ಅರ್ಥ ಆಗೈತೆ ಅಂತ ಫೀಲ್ ಆಯ್ತಾ? ಇದನ್ನ
ಸಾಯಂಕಾಲ ಹೋಗಿ ಹೇಳ್ಬೇಕು ನಿಮ್ಮ ಪರ್ಮನೆಂಟ್ ಮೆಮೊರಿಗೆ ಏನಂತ ಹೆಂಗೆ ಹೇಳೋದು, ಬೆಳಿಗ್ಗೆ ವೇಸ್ಟ್ ಹೇಳಿರಲ್ಲ ಅದು ಟ್ರಾನ್ಸ್ಫರ್ ಮಾಡ್ತೀಯ ಅಂತಲ್ಲ, ಇನ್ನೊಂದ್ಸಲಿ ಓದ್ಬೇಕು. ಇನ್ನೊಂದ್ಸಲಿ ಓದಿದಾಗ ನಿಮ್ಮ ಪರ್ಮನೆಂಟ್ ಮೆಮೊರಿಗೆ ಅರ್ಥ ಆಗ್ತದೆ, ಓ ಇದನ್ನ ಸೇವ್ ಮಾಡಕ್ಕೆ ಹೇಳಿದ್ದಾರೆ ನಮ್ಮ ಓನರು ಅಂತ. ಸರ್ ಇನ್ನೊಂದ್ಸಲಿ ಓದ್ತೀನಿ ಸರ್ ನನಗೆ ಅರ್ಥನೇ ಆಗಲ್ಲ. ಒಂದು ಆಸಕ್ತಿಯಿಂದ ಕಲ್ತಿದ್ದೀರಾ, ರಾತ್ರಿ ಹೋಗಿ ನೀವು ರಿವಿಷನ್ ಮಾಡಿದಾಗ 100% ನೆನಪಿರುತ್ತೆ. ಆದರೆ IQ ಪವರ್ ಅನ್ನೋದು ವಿಶ್ವೇಶ್ವರಯ್ಯನವ್ರಿಗೆ ಬೇರೆ, ಅಂಬೇಡ್ಕರ್ ಅವ್ರಿಗೆ ಬೇರೆ, ನನಗೆ ಬೇರೆ, ನಿಮಗೆ ಬೇರೆ. ನಿಮಗೆ ಗೊತ್ತು ಒಂದು ವಿಚಾರ 2 ಸಲ ಕಲ್ತ್ರೆ ನಿಮ್ ತಲೆ ಉಳಿಯುತ್ತೆ ಅಂತ. ಒಬ್ಬಗೆ 2 ಸಲ ಹೇಳಿ ಅರ್ಥ ಆಗ್ತದೆ. ಒಂದು 3 ಜನ ನಿಂತಿರ್ತೀರಿ, ಏನೋ ಒಂದು ವಿಚಾರ ಹೇಳ್ತೀರಿ, ಫಸ್ಟ್ ಅರ್ಥ ಮಾಡ್ಕೊತಾನೆ, ಅಷ್ಟೇ ಸಾಧ್ಯ ಹೇಳಿ ನಾವು ಸರ್ ಏನ್ ಹೇಳಿದ್ದೀನಿ ಇನ್ನೊಂದ್ಸಲಿ ಹೇಳ್ತೀನಿ, ಅವ್ನು 2ನೇ ಸಲಿಗೆ ಅರ್ಥ ಮಾಡ್ಕೊತಾನೆ. ಇನ್ನೊಬ್ರು ಇರ್ತಾರಲ್ಲ 5 ಸಲ ರೂಟ್ ಮ್ಯಾಪ್ ಹಾಕಿ ತೋರಿಸ್ರೆ, ಓ ಹಿಂಗ ಅಂದ್ರೆ ಇವರು ಕಲ್ತ್ರು ಅವರು ಕಲ್ತ್ರು. ಆದ್ರೆ ಇವ್ರು 1ನೇ ಸಲ ಕಲ್ತ್ರು, 2 ಸಲ ಕಲ್ತ್ರು, 5 ಸಲ ಕಲ್ತ್ರು. ಅಂದ್ರೆ ನನ್ನ ಸಾಮರ್ಥ್ಯ ಒಂದು 5-6 ಸಲ ಹೇಳ್ಬೇಕು. ಅದು ನಿನಗೆ ಗೊತ್ತು ಎಷ್ಟು ಸಲ ಅಂತ, ನನಗೆ ಗೊತ್ತಿಲ್ಲ ನಿನ್ ಸಾಮರ್ಥ್ಯ. ಅಷ್ಟು ಸಲ ರಿವಿಷನ್ ಮಾಡು. ಬೆಳಗ್ಗೆ ರೋಡಂಬ ನೆನೆಸ್ಕೊಂಡು ನಾನೇನೇನು ಓದ್ದೆ ಅಂತ, ತಿರ್ಗಾ ನಿನಗೆ ಜ್ಞಾಪಕಕ್ಕೆ ಬಂದಿಲ್ಲ ನನಗೆ ಬೇರೆ ಹೆಸರಿಡು, ಇಷ್ಟೇ ಟಾಪ್ ಸೀಕ್ರೆಟ್ ಅಪಾಯಿಂಟ್ ಆಗಿ ಬೇರೆ ಏನಿಲ್ಲ. ಯಾರ್ಯಾರು ಏನೋ ಹೇಳ್ತಾರಪ್ಪ, ನನಗೆ ನೋಡ್ತಾ ಇರ್ತೀನಲ್ಲ ಅಲ್ಲಿ ಇಲ್ಲಿ ಆ ಥರ ಓದ್ಬೇಕು, ಹಂಗೆ ಹಿಂಗೆ ಈ ಥರ ಟೆಕ್ನಿಕ್ ಮಾಡಿಕಬೇಕು, ಈ ಥರ ಎಲ್ಲ ಗಾಬರಿ ಪಡಿಸೋ ಕೆಲಸ ಅಷ್ಟೇ. ಇದು ಸಿಂಪಲ್. ಓದು, ಪಾಠ ಕೇಳೋದು ಓದು, ನಿನಗೆ ಎಷ್ಟು ಸಲ ನಿನ್ನ ಬುದ್ಧಿಶಕ್ತಿಗೆ ಅದನ್ನ ನೆನಪನ್ನು ಉಳಿಸ್ಕೋಬೇಕು ಅನ್ನೋದೈತಲ್ಲ, ಅವತ್ತಿನ ಪಾಠ ಅವತ್ತೇ, ನಾಳಿಕಲ್ಲ. ರಿವಿಷನ್ ಕೊಡು, ನಾಳೆ ಇನ್ನೊಂದ್ಸಲಿ ಯೋಚನೆ ಮಾಡು, ನೀನು ಕಲ್ತಿದ್ಯಲ್ಲ ನಿಮಗೆ ಗೊತ್ತಾಗ್ಬಿಡ್ತದೆ. ಆಗಾಗದಕ್ಕೆ ರಿವಿಷನ್ ಮಾಡ್ತೀವಿ. ಈಗ ಇವತ್ತು 1 ದಿವಸ ಬಂದಿದ್ದೀನಿ, ಒಂದಷ್ಟು ಫೇಸ್ ಪರಿಚಯ ಆಗಿವೆ. ಇನ್ನೊಂದು 3 ದಿವಸ ನಾನು ಕಂಟಿನ್ಯೂಸ್ ಬಂದ್ರೆ ಜಾಸ್ತಿ ಫೇಸ್ ಪರಿಚಯ ಆಗಲ್ವಾ? ಅಷ್ಟೇ. ಅವಾಗ ಆಮೇಲೆ ಅವಾಗ ಒಂದು 10 ವರ್ಷ ಆದ್ಮೇಲೆ ನೀವು ಸಿಗ್ತೀರಾ. ನನಗೆ 10 ವರ್ಷ ಆದ್ಮೇಲೆ ಸಿಕ್ಕಿದಾಗ ಮನಸ್ಸು ಹೇಳ್ತಿರುತ್ತೆ. ಈಗ ನಾನು ವ್ಯಕ್ತಿ ಭೇಟಿ ಮಾಡಿದ್ದೆ, ಹೋದ ತಕ್ಷಣ ನೋಡಿದೆ, ಎಲ್ಲೋ ನೋಡಿದ್ದೀನಲ್ಲ ಅನ್ಸ್ತು ಮನಸ್ಸು. ಆಮೇಲೆ ಅಂದ್ಕೊಂಡೆ, ದಿನ ಇದ್ರೆ 100 ಜನ ನೋಡ್ತೀನಿ, ಎಲ್ಲೋ ನೋಡಿರ್ತೀನಿ ಬಿಡು ಅಂತ. ದಿನ 100 ಜನ ನೋಡ್ತೀವಿ, ಅವರೆಲ್ಲ ನೆನಪಿರಲ್ಲ. ಯಾವುದೋ ಒಂದು ಮುಖ ನನ್ನ ತಲೆಯಲ್ಲಿ ಬರ್ತಾರೆ ಅಂದ್ರೆ ಅವ್ರನ್ನ ಯಾವುದೋ ಉದ್ದೇಶಕ್ಕೆ ಭೇಟಿ ಮಾಡಿರ್ತೀನಿ, ಉದ್ದೇಶ ಇಟ್ಕೊಂಡು ಭೇಟಿ ಮಾಡಿರ್ತೀನಿ. 10 ವರ್ಷದಿಂದ ಯಾವುದೋ ಒಂದು ಆಶ್ರಮದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ, ಒಂದು ಟ್ರಸ್ಟ್ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರಕ್ಕೆ 2 ಅವರ್ ಅವ್ರ ಜೊತೆ ಮಾತಾಡಿದ್ದೆ. ಆ ತಕ್ಷಣ ನೆನಪು ಬರಲಿಲ್ಲ ನನಗೆ, ಬಿಟ್ಬಿಟ್ಟೆ ನಾನು. ಆಮೇಲೆ ಮಾತಾಡ್ತಾ ಆ ಟ್ರಸ್ಟ್ ಹೆಸರು ಬಂತು. ನಾನು ಡೈರೆಕ್ಟ್ರು ಅಂದ್ರು, ಸಾರ್ ನಿಮಗೆ ಗೊತ್ತಿಲ್ವಾ, ನಾನು ಈಗ 10 ವರ್ಷದಿಂದ ಹಿಂಗೆ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಲ್ಲ, ಏನಪ್ಪ ಅವ್ನು ನೋಡಕ್ಕೆ ಇಷ್ಟೆಷ್ಟಿದೆ ಅಂದ್ರೆ ಈಗ ನಿನ್ನ ಇಷ್ಟ ಆಗ್ತಿದ್ದೀನಿ, ನಾನು ಚೂರು ಬೆಳ್ಕೊಂಡಿದ್ದೀನಿ. ಅವಾಗ ಓ ಸಾರ್ ನೀವು ಅಂತ ಮಾತಾಡಿದ್ದು. ಹಿಂಗೆ ಪದೇ ರಿವಿಷನ್ ಕೊಟ್ರೆ, ಈಗ ಅದೇ ವ್ಯಕ್ತಿ ದಿನ ನಾವು ನೋಡೋ ವ್ಯಕ್ತಿ ರಿವಿಷನ್ ಬೇಕಾದಕ್ಕೆ ಅಂದ್ರೆ ದಿನ ನೋಡ್ತಾ ಇದ್ರೆ ಹಂಗೆ ಉಳಿದಿರ್ತದೆ. ಆಮೇಲೆ ಇನ್ನೊಂದು, ನಮ್ಮ ಹುಡುಗರು ಬಹಳ ಕಾಂಪಿಟೇಟಿವ್ ಎಕ್ಸಾಮ್ಗೆ 1 ವರ್ಷ 2 ವರ್ಷ ಓದೋ ಹುಡುಗರು ಒಂದು ಪ್ರಶ್ನೆ ಕೇಳ್ತಾರೆ, ಏನಂದ್ರೆ ಸಾರ್ ದಿನ ಓದಿದ್ದೆ ಓದಿ ಬೇಜಾರಾಗಿತ್ತ ಸರ್ ನನಗೆ ಅಂತ. ನಾನು ಅವ್ರಿಗೆ ಬಹಳ ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ, ಒಂದು ಹೆಂಡತಿಗೆ ಕಟ್ಕತ್ತೀರ ಅಥವಾ ಒಂದು ಗಂಡಕ್ಕೆ ಕಟ್ಕತ್ತೀರ, ನೋಡಿ ಗಂಡ ಬೇಜಾರಾಗಿ ಹೆಂಡತಿ ಬೇಜಾರಾಗಿ ಬಿಟ್ಬಿಟ್ಟು ಇನ್ನೊಬ್ಳು ಕರ್ಕೋಬೇಕಾಗ್ತದ? ನಮ್ಮ ಕಲ್ಚರಲ್ಲಿ ಬೇಜಾರಾದ್ರೆ ದಿನ ಎದ್ದು ಬೆಳಗ್ಗೆ ಹೊಸ್ದಾಗಿ ನೋಡ್ಬೇಕು. ರೈಟಾ ರಾಂಗ ಮಾತಾಡ್ರೋ, ಬೇಜಾರು ಮಾಡ್ಕೊಂಬಾರ್ದು ಆ ಥರ ಇದು. ನೆಕ್ಸ್ಟ್, ಈಗ ಮುಂದೆ ಬೇರೆ ಇದು ವಿಶೇಷಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಮಾತು, ಬಡತನ ಯಾರು ಶಾಶ್ವತ ಅಲ್ಲ. ಬಡವನಾಗಿ ಹುಟ್ಟುವುದು ತಪ್ಪು, ಆದರೆ ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯುವುದು ಜೊರಗೇರಿ. ಬಡವನಾಗಿ ಹುಟ್ಟುವುದು, ಬಡವನಾಗಿ ಸಾಯುವುದು, ಹುಟ್ಟು ದರಿದ್ರ ಆಗಿದ್ರು ಸಾವು ಚರಿತ್ರೆ ಆಗಿರ್ಬೇಕು. ಹುಟ್ಟು ದರಿದ್ರ ಆಗಿದ್ರು. ಒಂದು ಸಿಂಪಲ್ ಎಕ್ಸಾಂಪಲ್, ನಾನು ಡಿಗ್ರಿ ಓದ್ಬೇಕಾದ್ರೆ ನಿಮಗೆ ತುಮಕೂರಲ್ಲಿ ರೂಮ್ ಮಾಡಿಟ್ಟು ಓದಿಸಿದ್ದು ನಮ್ಮಪ್ಪ. ಬೆಂಗಳೂರಲ್ಲಿ ಓದಿಸಿದ್ರೆ ಸಂಬಂಧಿಕರ ಮನೆಯಲ್ಲಿ ಓದಿಸ್ಬೇಕಾಗ್ತದೆ. ಇವಾಗಲಷ್ಟೆಲ್ಲ ಹೋಗಿ ಲೆಕ್ಕದಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ, ತಾಲೂಕಿಂದ ಡಿಸ್ಟಿಕ್ಕು. ಅದಕ್ಕೆ ನೀನು ತುಮಕೂರಾಗ ಓದ್ಬಿಟ್ಟು ರೂಮ್ ಮಾಡ್ಕೊಡ್ತೀನಿ, ಓದೋದು ಬೇಡ ಅಂತ ನಮ್ಮಪ್ಪ. ಬರಗಾಲ, ಇವತ್ತು ನನ್ನ ಬರಗಾಲ, ಓದೋದು ಬೇಡ, ನನ್ನ ಹತ್ರ ದುಡ್ಡಿದ ಓದ್ಸಕ್ಕಾಗಲ್ಲ ಅಂದ. ನಾನು 3ಕ್ಕೆ PUC ಪಾಸ್ ಆಗ್ಬಿಟ್ಟಿದ್ನಲ್ಲ, ನಾನು ಅಕ್ಕಪಕ್ಕ ಊರವರೆಲ್ಲ ಬರೋದು ಮನೆಗೆ, ಏನೋ ನಿಮ್ಮ ಮಗ PUC ಪಾಸ್ ಅಂತ ಹೆಂಗ ಓದಿಸ್ಬಿಡೆಯ, ನಮ್ಮ ಅಪ್ಪ ಅಮ್ಮ ಇಬ್ರು ಓದಿಲ್ಲ, ಓದಿಸ್ಬಿಡೆಯ ಮಗ ಓದ್ಲಿ ಅನ್ನೋದು ಏನೋ ಈಗ ಹೇಳ್ಬಿಟ್ಟು ಹೋಗೋರು. ನಮ್ಮ ಅಪ್ಪಗ ಫೀಲಿಂಗ್ ಬಂದಿಲ್ಲ ಓದ್ಲಿ ಮಗ ಅಂತ. ಯಾಕಂದ್ರೆ ದುಡ್ಡಿಗೆ ಬರ್ತಾನೆ ತಂದೆ, ಯಾವಾಗಲೂ ದುಡ್ಡು ಯೋಚನೆ ಮಾಡ್ತಾನೆ. ನಮ್ಮ ಅಪ್ಪಗೆ ಏನಾಗಿದೆ, ಒಂಥರ ಇಂಗ್ಲೀಷ್ ಮತ್ತೆ ಸ್ವಲ್ಪ ಆಸೆ ಜಾಸ್ತಿ ಇದೆ. ನನ್ನ ಮಕ್ಳು ಹಿಂಗಿರ್ಬೇಕು, ನನಗಿಲ್ಲ ನನ್ನ ಮಕ್ಳಿಗೆ ಸಿಗ್ಬೇಕು ಅಂತ ಬಹಳ ಹೆಚ್ಚು ಆಸೆ ಪಡೋದು ಹೆಣ್ಮಕ್ಳಿಗೆ.
ಅವಾಗ ನಮ್ಮ ಅಮ್ಮ ಏನ್ ಮಾಡ್ತು, ಮಂಗಲ್ಯ ಚೈನ್ ನಮ್ಮ ಅಪ್ಪ ಅಮ್ಮ ಕಿತ್ತಾಡಿದ್ರು. ನನ್ನ ಡಿಗ್ರಿ ಸೇರಿಸೋ ವಿಚಾರ TCH ಸೇರಿಸ್ಬೇಕು ಅಂದ್ರು, D.Ed ಮೇಸ್ಟ್ರಿಗೆ. ನಂದು 63% PUC. ಅವಾಗ 85-90 ತೆಗೆದಿದ್ರೆ ಮಾತ್ರ TCH ಫ್ರೀ ಸೀಟು, ಇಲ್ದಿರೆ 1 ಲಕ್ಷ ರೂಪಾಯಿ ಫೀಸು. ನಮ್ಮ ಹತ್ರ 100 ರೂಪಾಯಿ ಇಲ್ಲ, 1 ಲಕ್ಷ ರೂಪಾಯಿ ಇಂದ ಕಟ್ಟೋದು. ಇದು TCH ಮಾಡಿಬಿಡ್ತಿದ್ದೆ ನಾನು ಅವಾಗ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ, ಹಂಗಾಗಿ ಡಿಗ್ರಿ ಸೇರಿಸ್ಬೋದು ನಾನು ಓದಿರೋದಕ್ಕೆ ಅಂತ ಹೇಳಿದ್ರು. ನಮ್ಮಪ್ಪ ಈ ವರ್ಷ ಬೇಡ ಅಂತ, ನಮ್ಮಮ್ಮ ಇದೇ ವರ್ಷ ನನ್ನ ಮಗ ಓದಬೇಕು ಅಂತ. ನನ್ನ ಜೀವನದಲ್ಲಿ ಇನ್ನೇನು ಕೇಳಿಲ್ಲ, ನನ್ನ ಮಗನ ಓದಿಸು ಅಂತ. ಕೊನೆ ನಮ್ಮಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಂತ ನಮ್ಮ ಅಮ್ಮಂಗೆ ಏನಂತ ರಪ್ಪಕ್ಕಂತ ನಮ್ಮ ಅಮ್ಮಂತ ಇದ್ದಿದ್ದು ಒಂದೇ ಒಂದು ಮಂಗಲ್ಯ ಚೈನು ರಪ್ಪ ಅಂತ ತೆಗೆದಿದ್ದೆ. ನಮ್ಮಪ್ಪ ಕೈ ಇಟ್ಬಿಡ್ತು, ಒತ್ತಾಯಿಟ್ಬಿಟ್ಟು ಸೇರಿಸು, ದುಡ್ಡಿಲ್ಲ ಅಂತಾರೆ ಅಂತ. ಅವತ್ತಿಗೆ ಒಂದು 6-7 ಸಾವಿರ ರೂಪಾಯಿಗೆ ಅದನ್ನ ಮಾರಿಬಿಟ್ರು, ಒತ್ತೆ ಇಡ್ಲಿಲ್ಲ. ಯಾಕೆ ಮಾರಿದ್ರು ಅಂದ್ರೆ ನಮ್ಮ ಅಪ್ಪಗೆ ಸಾಲ ಮಾಡೋದು, ಒತ್ತೆ ಇಡೋದು ಇವೆಲ್ಲ ಇಷ್ಟ ಇಲ್ಲ. ಉಪವಾಸ ಮಲಗಿಸಿದಾನೆ, ಪಕ್ಕದ ಮನೆಗೆ ಹೋಗಿ 100 ರೂಪಾಯಿ ಇಸ್ಕೊಂಡಿಲ್ಲ ನಮ್ಮಪ್ಪ. ಅವತ್ತು ನಮ್ಮಮ್ಮ ಮಂಗಲ್ಯ ಚೈನ್ ಮಾರೋ ನಿರ್ಧಾರ ಮಾಡದೇ ಇದ್ದಿದ್ರೆ ಇವತ್ತು ನಾನು ಮುಂದೆ ವೇದಿಕೆ ಮೇಲೆ ನಿಂತ್ಕೊತಿರ್ಲಿಲ್ಲ. ಇವತ್ತು ನಮ್ಮಮ್ಮನ ಕೊಳ್ಳಲ್ಲಿ ಇರೋ ಮಂಗಲ್ಯ ಚೈನು ನಾನು ಓದಿ ಸಂಪಾದನೆ ಮಾಡಿದ ಮೇಲೆ ಮಾಡಿಸ್ಕೊಟ್ಟಿರೋ ಮಂಗಲ್ಯ ಚೈನ್. ನಮ್ಮಮ್ಮನಿಗೆ ಆ ಮಂಗಲ್ಯ ಚೈನ್ ಇದ್ದಿದ್ರೆ ಮೊದಲೇ ಖುಷಿ ಅನ್ನಿಸ್ತಿರ್ಲಿಲ್ಲ. ಇವತ್ತಿನ ಮಂಗಲ್ಯ ಚೈನ್ ಇತ್ತಲ್ಲ, ನಾನು ನಮ್ಮಮ್ಮ ಅಂತ ತ್ಯಾಗ ಅಂತ ನಾನು ಅನ್ಕತೀನಿ, ಎಂತ ಮಗ ಹುಟ್ಟಾ ಅಂತ ನಮ್ಮಮ್ಮ ಅನ್ಕಂತದೆ. ತುಮಕೂರಲ್ಲಿ ಓದ್ತಾ ಇದ್ದೆ, ಹೇಳಿದ್ರೆ ತುಂಬಾ ದೊಡ್ಡ ಕತೆ, ಮತ್ತೆ ಕಣ್ಣಲ್ಲಿ ನೀರು ಬರಕ್ಕೆ ಬೇಜಾರಾಗುತ್ತೆ. ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ ನಿಮ್ಗೆ, ಅರ್ಥ ಆಗಿ ಬರ್ತಾನೆ, ಯಾರು ಶಾಶ್ವತ ಅಲ್ಲ, ಮನಸ್ಸು ಮಾಡಿ ಏನ್ ಬೇಕಾದ್ರೆ ಆಗ್ಬೋದು ಅಂತ. ನಾನು ಬೆಳಗಿನ ಜಾವ 7:45 ಬಸ್ ಹೋಗ್ತಾ ಇದ್ದೆ. 7:15 ಒಂದು ಬಸ್ ಬಂದಿತ್ತು ತುಮಕೂರು ಹೋಗ್ಬೇಕಾದ್ರೆ, 7:45 ಒಂದು ಬಸ್ ಬಂದಿತ್ತು. ನಾನು ರೂಮ್ ಮಾಡ್ಕೊಟ್ಟಿದ್ದು, ಸೋಮವಾರ ಓದ್ತಿದ್ದೆ, ಶನಿವಾರ ಬಸ್ಸಲ್ಲಿ ಬರ್ತಿದ್ದೆ ಊರಿಗೆ, ವಾರ ಕಾಲೇಜ್ ಇರ್ತಿದ್ದಲ್ಲ. ನಾನು 7:45 ಬಸ್ಗೆ ಹೋಗ್ತಿದ್ದೆ, 7:15 ಗೊತ್ತಿರ್ಲಿಲ್ಲ. ಯಾಕಂದ್ರೆ 7:45 ಬಸ್ ಕಂಪ್ನಿಯರು ನಮ್ಗೆ 5 ರೂಪಾಯಿ ಚಾರ್ಜ್ ತಂತಿದ್ರು, ಸ್ಟೂಡೆಂಟ್ ಆಫರ್. 7:30 ತಾಂತ್ರಿಕ ಅಂದ್ರೆ ಇಲ್ಲ, ಯಾಕಂದ್ರೆ ಬೇರೆ ಕಂಪ್ನಿ ಬಸ್ಸು ಯಾವಾಗ ನೀವು ಹತ್ಕೋತಿರಲ್ಲ, ಅದಕ್ಕೆ ಹೋಗ್ರಿ. ಅಪರೂಪಕ್ಕೆ ಆ ಬಸ್ ಹೋದ್ರೆ 10 ರೂಪಾಯಿ ತಡೋರು, ನೀವು ನನ್ನ ಬಸ್ ಹುಡುಗ ಅಲ್ಲ ಅಂತ, ನಮ್ಮ ಬಸ್ಸಿಗೆ ಬರಲ್ಲ ನೀವು ರೆಗ್ಯುಲರ್ ಆಗಿ ಅಂತ ಕಾಂಪಿಟೇಷನ್. ತಿರ್ಗಾ ಶನಿವಾರ ವಾಪಸ್ ಬರ್ಬೇಕಾದ್ರೆ 2:30ಗೆ ಈ 7:30 ಬರೋ ಬಸ್ ಬರುತ್ತಲ್ಲ, ಅದು 2:30 ಇರ್ತಿತ್ತು, ಸಾರಿ 3 ಗಂಟೆಗೆ ಇರ್ತಿತ್ತು. ನಾನು ಬರೋದು 2:45 ಇರ್ತಿತ್ತು. ನಾನು ಬರೋ ಬಸ್ 2:45 ಇರ್ತಿತ್ತು. 2:45 ಬಸ್ ಹೋದ್ರೆ 5 ರೂಪಾಯಿ, 3 ಗಂಟೆ ಬಸ್ ಹೋದ್ರೆ 10 ರೂಪಾಯಿ. 2:45 ಬಸ್ ಗ್ರಾಚಾರ ತಪ್ಪಿ ಶನಿವಾರ ಮಿಸ್ ಆಯ್ತು ಅಂದ್ರೆ ಯಾವ್ದಾರ ಕಾರಣಕ್ಕೆ ಯಾವ ಬಸ್ ಹೋಗ್ತಿದ್ರಿ ನೀವಾಗಿದ್ರೆ? 3 ಗಂಟೆ ಬಸ್ ಇದೆ, 5 ರೂಪಾಯಿ ಹೋದ್ರು ಹೋಗಿ ಅಂತ. ಯಾಕಂದ್ರೆ 3 ಗಂಟೆ ಬಸ್ ಬಿಟ್ರೆ ನಮಗೆ ಮತ್ತೆ ಬಸ್ ಇರೋದು 6:30 ಸಂಜೆ. ಆ 3 ಗಂಟೆ ಬಸ್ ಬಿಟ್ರೆ ಮತ್ತೆ ಬಸ್ ಇರೋದು ಯಾವಾಗ? 6:30ಗೆ. ಈಗ ನೀವು ಯಾವ ಬಸ್ ಕೊಡ್ತಿದ್ರಿ? 3 ಗಂಟೆ ಬಸ್. ನಾನು 6:30 ತನಕ ಕಾಯ್ತಿದ್ದೆ ಬಸ್ ಸ್ಟ್ಯಾಂಡ್ ಅಲ್ಲಿ, ತುಮಕೂರು ಬಸ್ ಸ್ಟ್ಯಾಂಡ್ ಅಲ್ಲಿ 4 ಅವರ್. ಯಾತಕ್ಕೋಸ್ಕರ ಗೊತ್ತಾ? ನನ್ನ ಹತ್ರ 5 ರೂಪಾಯಿ ಇರ್ತಿರ್ಲಿಲ್ಲ. 50 ರೂಪಾಯಿ ನಮ್ಮ ಅಪ್ಪ ಕೊಡ್ತಿದ್ವಿ ವಾರಕ್ಕೆ, ಚಾರ್ಜ್ಗೆ 10 ರೂಪಾಯಿ ಹೋಗೋದು. 5 ರೂಪಾಯಿ ನಮ್ಮ ಚಿಕ್ಕಪ್ಪ ಮಗ ಚಿಕ್ಕವನಿಗೆ ಬೆಳೆದು ದೊಡ್ಡವನಾಗಿರೋದು, ಅವ್ನಿಗೆ 5 ರೂಪಾಯಿ ಕೊಡ್ತೀವಿ, ಅವ್ನಿಗೆ 5 ರೂಪಾಯಿ ತಿಂಡಿ ತಗೊಂಡೋಗ್ತಿದ್ದೆ. ಇನ್ನು ನಾನು ಉಳಿದಿದ್ದೆ ಎಷ್ಟು? 35 ರೂಪೀಸ್. ಅದರಲ್ಲೇ ಬುಕ್ಕು, ಪೆನ್ನು, ಊಟ, ತಿಂಡಿ ಎಲ್ಲ ಹಾಕ್ಬೇಕಾಗಿತ್ತು. ರೂಮಲ್ಲೇ ಅಡಿಗೆ ಮಾಡ್ಕೊತಾ ಇತ್ತು. ಅಕ್ಕಿ ಕೊಡೋರು, ಸೀಮೆಣ್ಣೆ ಕೊಡೋರು ಊರಿಂದ. ಇನ್ನು ಉಳಿದಿದ್ದೆಲ್ಲ ಪರ್ಚೇಸಿಂಗ್. 3 ಜನ ಪಾರ್ಟ್ನರ್ ಇದ್ದು. ಸಿಂಗಾಪುರಲ್ಲಿ ನಾನು ಇವತ್ತು 3 ಲಕ್ಷ ಸಂಬಳ ಅವ್ರಿಗೆ ನನ್ನ ಪಾರ್ಟ್ನರು. ಅವತ್ತು 25 ಪೈಸೆ ವ್ಯಾಲ್ಯೂ ಇರ್ತಿತ್ತು ನಾನು ಓದ್ಬೇಕಾದ್ರೆ. 25 ಪೈಸಕ್ಕೆ ಕೊತ್ತಂಬರಿ ಸೊಪ್ಪು ತರಲಾಗಿದೆ ಅಂತ ಲೆಕ್ಕ ಬರ್ದಿಕ್ಕೆ ಹೋದ್ರು. ಇವತ್ತು 3 ಲಕ್ಷ ರೂಪಾಯಿ ಸಂಬಳ ಅವನಿಗೆ ಸಿಂಗಾಪುರಲ್ಲಿ. ನಾನು 4 ಅವರ್ ನನಗೆ 5 ರೂಪಾಯಿ ಬಸ್ ಚಾರ್ಜ್ ಇಲ್ಲ ಅನ್ನೋ ಕಾರಣಕ್ಕೆ 4 ಅವರ್ ವೆಯ್ಟ್ ಮಾಡ್ತಿದ್ದೆ. ತಿನ್ನಕ್ಕೆ ಏನಾದ್ರು ಸಿಗ್ತಾ ಇತ್ತ? ಏನಾದ್ರು ತಿಂತಾ ಇದ್ದ ನಾನು? ಮಾತಾಡ್ರಿ. ಎಕ್ಸ್ಟ್ರಾ 5 ರೂಪಾಯಿ ಇದ್ರೆ ಬಸ್ ಹೋಗ್ತಿರ್ಲಿಲ್ವಾ? 3 ಗಂಟೆ ಬಸ್ ಹೋಗ್ತಿರ್ಲಿಲ್ವಾ? 4 ಅವರು ಬೆಳಗ್ಗೆ 7-7:30 ರೂಮಲ್ಲಿ ತಿಂದಿರೋದು ಕಾಲೇಜಿಗೆ ಬರಕ್ಕೆ. 6:30 ಬಸ್ ಹತ್ತಿ ಮನೆಗೆ 8:00 ಓದ್ತೀನಿ. ಎಷ್ಟು ಸಂಕಟ ಅನುಭವಿಸಿರ್ಬೇಕು. ಅವತ್ತು ನಮಗೆ ಸಂಕಟ ಅನ್ನಿಸ್ತಿರ್ಲಿಲ್ಲ, ಎಂಜಾಯ್. ನಮ್ಗೆ ಅದೇ ಜೀವನ ತಾನೇ, ಬಡತನ. ಬೋರ್ಡ್ ಓದ್ಬಿಟ್ಟಿದ್ದೀನಿ ಇಡೀ ತುಮಕೂರಲ್ಲಿ. ನಾನು ರೋಡ್ ಅಲ್ದ್ಬಿಟ್ಟಿದ್ದೀನಿ ಟೈಮ್ ಪಾಸ್ಗೋಸ್ಕರ. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಇತ್ತು, ಅಲ್ಲಿ ಯಾವ್ದಾದ್ರು ನಾಟಕದ ಆ್ಯಡ್ ಹಾಕಿದ್ರೆ ಯಾವ್ಯಾವ ಪಾತ್ರ ಮಾಡೋದನ್ನ ಹೆಂಗೆ ಗೌನಿ ಅಂತ ಮನಸಲ್ಲೇ ಸ್ಕೆಚ್ ಮಾಡಿದ್ದೀನಿ ಟೈಮ್ ಪಾಸ್ಗೋಸ್ಕರ. ಇವತ್ತು ಅದೇ ತುಮಕೂರು ಬಂದಿದ್ದು ಪ್ರತಿ ಭಾನುವಾರ ಕಾಂಪಿಟೇಟಿವ್ ಕ್ಲಾಸ್ ಮಾಡೋಕ್ಕೆ ನನ್ನ ಹತ್ರ 15 ಲಕ್ಷ ರೂಪಾಯಿ ಕಾಲ ಐತೆ. ಎಲ್ಲ ಒಂದು 8-10 ವರ್ಷದ ಜರ್ನಿಲಿ ಆಗಿರೋದು ಇದೆಲ್ಲ. ಅದೇ ನಾನು ಹೇಳಿದ್ರೆ 5 ರೂಪಾಯಿಗೋಸ್ಕರ ಎಲ್ಲಿ ಅಳೀತಿದ್ನೋ, ಇವತ್ತು ನನಗೆ ಸಿಗೋ ಖುಷಿ ಜಗತ್ತಿಗೆ ಅಂಬಾನಿ ಮಗುಗೆ ಸಿಗಲ್ಲ. ನನಗೆ ಸಿಗೋ ಖುಷಿ ಅಂಬಾನಿ ಮಗುಗೆ ಸಿಗಲ್ಲ. ಯಾಕಂದ್ರೆ ಬಡವರು ಜೀವನದಲ್ಲಿ ಎಂಜಾಯ್ ಮಾಡೋದಷ್ಟು ಯಾರು ಮಾಡೋಕ್ಕಾಗಲ್ಲ. ಅವನ ಶ್ರಮದಿಂದ ಅವನೇ ಫುಟ್ಪಾತ್ ಚಿತ್ರಾನ್ನ ತಿನ್ನೋನಿಗೆ 7 ಸ್ಟಾರ್ ಹೋಗಿ ಬಿರಿಯಾನಿ ತಿನ್ನೋ ರೇಂಜು ಬಂತು ಅಂದ್ರೆ, ಫುಟ್ಪಾತ್ ಅನ್ನೋದ್ ಬೇರೆ ಗೊತ್ತು ನಮ್ಗೆ, 7 ಸ್ಟಾರ್ ಅನ್ನೋದು ತಿನ್ನೋ ಯೋಗ ಬಂತು ಅಂದ್ರೆ, ನಮ್ಗಿಂತ ಹುಟ್ಕೋನೆ ಯಾವಾಗ 7 ಸ್ಟಾರ್ ಆಗಿ ತಿನ್ಕೊಂಡ್ಬಂದವನು. ಅವನಿಗೆ 7 ಸ್ಟಾರ್ ಹೋಗಿ ಬಿರಿಯಾನಿ ತಿನ್ನೋ ಅವ್ನಿಗೆ ಏನು ಟೇಸ್ಟ್ ಸಿಗ್ತದೆ?
ನಮಗೆ ಆ ಮಜಾ ಇರೋದು. ಅದಕ್ಕೆ ಬಡತನಕ್ಕೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ಎಫರ್ಟ್ ಆಗಿ ಬರಬೇಕು, ಮೇಲಕ್ಕೆ ಬಿಡಬಾರ್ದು. ನಾನು ದೊಡ್ಡ ಸಾಧಕ ಅಂತ ಹೇಳ್ತಿಲ್ಲ. ಯಾರು ಈ ಸ್ಟೇಜ್ ಮೇಲೆ ಬಂದು ನಿಂತಿರೋರೆಲ್ಲ ಇಷ್ಟೇ ಕಷ್ಟಪಟ್ಟಿದ್ದಾರೆ. ಈ ಸ್ಟೇಜ್ ಮೇಲೆ ಬಂದು ನಿಲ್ಬೇಕಾದ್ರೆ ನೀವು ಅಷ್ಟೇ ಕಷ್ಟಪಡ್ಬೇಕು. ಇವತ್ತು ನಾನು ನಿಂತಿದ್ದೀನಿ, ನಾಳೆ ನಿಮಗೆ ಯಾರು ಕಷ್ಟಪಟ್ಟಿರೋರು ನಿಂತ್ಕೊತೀರಾ. ನನಗಿಂತ ಕಷ್ಟ ನಿಮ್ದು ಇರ್ಬೋದು, ಈಗ ಅನ್ನಿಸ್ತಿರ್ಬೋದು ನಮ್ಮನೆ ಕಷ್ಟ ಹಿಂಗೆ ಐತೆ ಅಂತ. ನಿಮ್ಗೆ ಹೇಳ್ಕೊಳಕ್ಕೆ ವೇದಿಕೆ ಇಲ್ಲ, ನಂಗೆ ಹೇಳ್ಕೊಳಕ್ಕೆ ವೇದಿಕೆ ಇದೆ. ಈ ವೇದಿಕೆ ಕ್ರಿಯೇಟ್ ಮಾಡ್ಕೊಳ್ಳೋದೇ ನಿಮ್ಗೆ ತಾಕತ್ತು. ಅರ್ಥ ಆಯ್ತಾ? ಮುಂದೆ ಬರೋಣ. ಸಾಕಿದೆ ಸಿಂಧು ನಾಗರಿಕತೆ. ಉಪನಿಷತ್ತು ಒಂದು ಚಿಕ್ಕ ಟಾಪಿಕ್ ಹೇಳ್ತೀನಿ. ಉಪನಿಷತ್ತು ಇವತ್ತೇ ನೀವು ನಿರ್ಧಾರ ಮಾಡ್ಬೇಕು. ನಿಮ್ ಜೊತೆಗೆ ನಾವು ಇರ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ. ಬಡ್ಡಿ ಮಗಂದು ಹೊಡೆದ್ರೆ ಅಮ್ಮ ತಹಸೀಲ್ದಾರ್ ಆಫೀಸ್ ಯಾವತ್ತ ನೋಡಿದಿರಿ? ನಮ್ಮ ಒಂದೇ ಒಂದ್ಸಲಿ ಹೋಗಿ ತಹಸೀಲ್ದಾರ್ ಪವರ್ ಏನು ಅಂತ ನೋಡ್ಕೊಂಬರ್ರಿ. ಅಸಿಸ್ಟೆಂಟ್ ಕಮಿಷನರ್ ನೋಡಿದಿರಮ್ಮ ಯಾವತ್ತಾದ್ರು? ಸಾಧ್ಯ ಆದ್ರೆ ಒಂದೇ ಒಂದ್ಸಲಿ ಹೋಗಿ ಅಸಿಸ್ಟೆಂಟ್ ಕಮಿಷನರ್ ಮಾತಾಡ್ಸ್ಕೊಂಬರ್ರಿ. ಡಿವೈಎಸ್ಪಿ ಭೇಟಿ ಮಾಡಿದಿರ ಯಾವತ್ತು? ಒಂದೇ ಒಂದ್ಸಲಿ ಅವ್ರ ಚೇಂಬರ್ಗೆ ಹೋಗ್ಬರ್ರಿ. ಅದೇ ಏನಾಗಿರ್ತದೆ ನೋಡ್ಕೊಳ್ರಿ. ನಾನು IAS ಹೇಳ್ತಿಲ್ಲ, ಓದಿ KAS ಕೇಳರ್ ಹೇಳ್ತಾ ಇದ್ದೀನಿ. ನಮ್ಮ ಹಾಸನ್ AC ಬಂದು ನನ್ನ ವಿದ್ಯಾರ್ಥಿ ಚನ್ನಕೇಶವ MB, ನಿಮ್ ಕೊಣನೂರಲ್ಲೇ ಮದುವೆ ಆಗಿರೋದವನು. ಕೇಳಿರ್ತೀರಿ ಹೆಸರು? ನನ್ನ ಸ್ಟೂಡೆಂಟ್. ಈಗ ಅವನು ಫೋನ್ ಮಾಡಿದ್ದ, ಲೇಟ್ ಆಗಿದ್ದ ಹಾಸನಕ್ಕೆ ಹೋಗಕ್ಕಾಗಿಲ್ಲ, ನನ್ನ ಜೊತೆಗೆ ಊಟ ಮಾಡ್ಬೇಕು ನೀವು ಮಧ್ಯಾಹ್ನ ಬಂದು ಅಂತ ಷರತ್ತು ಹಾಕಿದ್ದ. ಹಾಸನಕ್ಕೆ ಬಂದು ನನ್ನ ಜೊತೆಗೆ ಊಟ ಮಾಡಿ ಆಮೇಲೆ ನೀವು ಹೋಗ್ಬೇಕು ಅಂತ. ನಾನು ಇದೆಲ್ಲ ಟ್ರಾಫಿಕ್ ಎಲ್ಲ ಆಗಿದ್ದರಿಂದ ಭೇಟಿ ಮಾಡೋಕ್ಕಾಗಿಲ್ಲ. ಮತ್ತೆ ಸಾಯಂಕಾಲ ಫೋನ್ ಮಾಡ್ತೇನೆ. ಕೇಳಿ ನೋಡಿ, ಚನ್ನಕೇಶವ್ ತುಂಬಾ ಕಷ್ಟಪಟ್ಟು ಓದಿ ಆಫೀಸರ್ ಆದ ಹುಡುಗ. ಒಂದ್ಸಲಿ ಸ್ಟೇಟ್ DP ಒಂದು ಫೋಟೋ ಇಟ್ಟಿದ್ದ. ಏನಂತ? ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ ಚನ್ನಕೇಶವ MB ಅಂತ. ನೋಡಿದ ತಕ್ಷಣ ನನ್ನ ಮನಸ್ಸು ಆರೋಗ್ಬಿಡ್ತು. ಯಾಕೆಂದ್ರೆ ನನ್ನ ವಿದ್ಯಾರ್ಥಿ ಒಬ್ಬ ಇನೋವಾ ಕಾರ್ ಮುಂದೆ, ಅದು ಸರ್ಕಾರಿ ಕಾರ್ ಮುಂದೆ, ತರಕಾರಿ ಕಾರಲ್ಲ, ಸರ್ಕಾರಿ ಕಾರ್ ಮುಂದೆ ನಿಂತ್ಕೊಂಡು ಫೋಟೋ ಹಾಕೋದೈತಲ್ಲ. ಏನ್ ಸರ್ ಸರ್ಕಾರಿ ಕಾರಿಗೆ ಅಷ್ಟೊಂದು ವ್ಯಾಲ್ಯೂ ಅಂತಿರಲ್ಲ? ನನ್ನ ತಮ್ಮಂಗೆ ಜೀಪ್ ಕೊಟ್ಟಿದ್ದಾರೆ. ಏನೊಂದು ಜೀಪ್ 5 ಲಕ್ಷ ಬೆಲೆ ಮಾಡ್ಬೋದಾ? ಪೊಲೀಸ್ ಜೀಪು ನಂದು 15 ಲಕ್ಷದ ಕಾರ್. ರೋಡಲ್ಲಿ ನಾನು ಹೋಗ್ಬೇಕಾದ್ರೆ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, 10 ಸಲ ಅರೇಂಜ್ ಮಾಡ್ತೀನಿ. ಪೋಲಿಗಳೆಲ್ಲ ಬೇಕು ಅಂತ ಅಡ್ಡ ಬರ್ತಾರೆ. ಬಡ್ಡಿ ಮಗನ ಕಾರಾಗ ಅರೇಂಜ್ ಮಾಡ್ತೀನೋ ನೀನು? ಕರಗಿದ್ದೀನಿ ಅಂತ ಮೆರಿತೇನೋ? ಹೋಗೋದು ಹೆಂಗೋತೆ ನೋಡೋಣ ಅಂತ. ನನ್ನ ತಮ್ಮನ ಜೀಪಲ್ಲಿ ಒಂದೇ ಒಂದ್ಸರಿ ಗುಯ್ ಅಂದ್ರೆ ಸಾಕು, 1 ಕಿಲೋಮೀಟರ್ ರೋಡ್ ಕ್ಲಿಯರ್ ಆಯ್ತು. ದಟ್ ಈಸ್ ದ ಪವರ್ ಆಫ್ ಗೌರ್ಮೆಂಟ್ ಜೀಪ್ ಆರ್ ಕಾರ್. ಪೊಲೀಸ್ ಕಾರ್ ಈ ಕಡೆ, ಸರ್ಕಾರಿ ಕಾರಿನ ತಾಕತ್ತದು. ನೀನು 50 ಲಕ್ಷ ರೂಪಾಯಿ ಕಾರಲ್ಲಿ ನೀನು ದುಡ್ದೋಡಾಡ್ಬೋದು, ಬಿಸ್ನೆಸ್ ಮಾಡಿ. ಹೇಳ್ದಂತಿದ್ದು 1 ಕೋಟಿ ಕಾರಾಗ ಗೊತ್ತಪ್ಪ, ನೀನು ಬೆನ್ಸ್ಗಾರ ಗೊತ್ತಪ್ಪ. ಜೋರಾಗಿ ಈ ಸಲ ಯಾರು ಮಾಡೋ ಪೊಲೀಸ್ಗಳೆಲ್ಲ ಅಡ್ಡ ಬರ್ತಾರೆ. ಏನಲ್ಲೇ ನೀನು ಬೆನ್ಸ್ಗಾರ ಬಂದ ತಕ್ಷಣ ದಾರಿ ಬಿಡ್ಬೇಕಾ ಅಂತ. ಪೊಲೀಸ್ ಜೀಪ್ ಅಲ್ವಾ ನೀನು? ಯಾವನಾಗ ಧೈರ್ಯ ಮಾಡಿ ನೋಡೋಣ, ಅಡ್ಡ ಬರೋ ಧೈರ್ಯ ಮಾಡಿ ನೋಡೋಣ. ಈಗ ಹೇಳ್ರಿ, ಯಾರು ಪವರ್ ಜಾಸ್ತಿ? ಪೊಲೀಸ್ ಅಲ್ಲ, ಗೌರ್ಮೆಂಟ್ ಕಾರ 1 ಕೋಟಿ ಕಾರ. ವ್ಯಾಲ್ಯೂ ಯಾವತ್ತು ದುಡ್ಡಿಂದ ಬರಲ್ರಿ. ನಾವ್ ಯಾವತ್ತು ಈ ಸ್ಥಾನದಲ್ಲಿ ಇದೀವಿ, ನಮ್ಮ ಪವರ್ ಇಂದ ಬರುತ್ತೆ. ಇವತ್ತು ನಿರ್ಧಾರ ಮಾಡ್ರಿ, ನೀವು AC ಆಗದೆ ಹೆಂಗೆ ಅಂತ ಕೆಡಿಸ್ಕೊಂಡ್ರೆ ನಾವೇ ಹೇಳ್ಕೊಡ್ತೀವಿ. ನಮ್ಮಂತವ್ರು ಇರೋದು ಅದಕ್ಕೇನೆ. ಶ್ರೀರಂಗಪಟ್ಟಣ ತಹಸೀಲ್ದಾರ್ ಅಶ್ವಿನಿ ಅಂತ, ಅದು ನಮ್ಮ ಸ್ಟೂಡೆಂಟ್. ಎಷ್ಟು ಜನ ಗೊತ್ತೇನ್ರಿ? ಐ ಆಮ್ ವೆರಿ ಪ್ರೌಡ್. ನಾವು ಒಂಥರ ಲೈಫ್ ಟೈಮ್ ಮುಖ್ಯಮಂತ್ರಿ ಇದ್ದಂಗೆ. ಮುಖ್ಯಮಂತ್ರಿಗಳು ಕಾರ್ಯಾಂಗನ ನಿರ್ವಹಣೆ ಮಾಡ್ತಾರೆ. ನಮ್ದು ನಿಮ್ಮ ಮೂಲಕ ಆಗುತ್ತೆ, ನಾವು ಅನಧಿಕೃತ ಅಷ್ಟೇ. ಈ ಕಡೆ ಇದಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಉಪನಿಷತ್ತು. ಅದೊಂದು ಟಾಪಿಕ್. ಯಾವ್ದನ್ನ ತಾಂಡ್ರೆ ಹೆಂಗ್ ಓದ್ಬೇಕು ಅಂತ ಸರ್ ಕೇಳ್ತಾನೆ. ಉಪನಿಷತ್ ಗೊತ್ತಾ ನಿಮಗೆ? ಗೊತ್ತು, ಉಪನಿಷತ್ ಗೊತ್ತು ಅಂತ 2005 PSI ಕೇಳಿದೀವಿ. ಉಪನಿಷತ್ ಎಂದರೆ ಏನು ಅಂತ. ಸರ್ ಅದೇ ಉಪನಿಷತ್ ಎಂದರೆ ಏನು? ವೆರಿ ಗುಡ್, ಎಕ್ಸಲೆಂಟ್. ಉಪನಿಷತ್ತು ನಮ್ಗೆ ಅಲ್ಗೋದ್ಮೇಲೆ ಅನ್ಸುತ್ತೆ, ಹೌದಲ್ಲ ಉಪನಿಷತ್ ಅಂದ್ರೆ ಏನು ಅಂತ. ಉಪ ಎಂದರೆ ಗುರುವಿನ ಬಳಿ, ನಿಷತ್ ಎಂದರೆ ಕುಳಿತುಕೊಂಡು ಕಲಿಯುವುದೆಂದರ್ಥ. ಉಪನಿಷತ್ ಕೇಳಿದ್ರೆ ಕಣಪ್ಪ, ಇದನ್ನ PSI ಅಲ್ಲಿ ಬರ್ಕಡ್ರಿ. ಉಪನಿಷತ್, ಉಪ ಎಂದರೆ ಗುರುವಿನ ಬಳಿ, ನಿಷತ್ ಎಂದರೆ ಕುಳಿತುಕೊಂಡು ಕಲಿಯುವುದೆಂದರ್ಥ. ಉಪ ಎಂದರೆ ಗುರುವಿನ ಬಳಿ, ನಿಷತ್ ಎಂದರೆ ಕುಳಿತುಕೊಂಡು ಕಲಿಯುವುದೆಂದರ್ಥ. ಟೋಟಲ್ ಏನಾಯ್ತು? ಗುರುವಿನ ಬಳಿ ಕುಳಿತುಕೊಂಡು ಕಲಿಯುವುದೆಂದರ್ಥ. ಯಾರು ಇದನ್ನ ಸಂಶೋಧಿಸಿದವರು? ಯಾರು ಮೊದಲ ಬಾರಿಗೆ ಇದನ್ನ ಸಂಶೋಧಿಸಿದವರು? ಯಾರು ಮೊದಲ ಬಾರಿಗೆ?
ಇದನ್ನು ಸಂಶೋಧಿಸಿದವರು ಯಾರು ಮೊದಲ ಬಾರಿಗೆ? ಜರ್ಮನಿಯ ಸ್ಕೂಪನ್ ಆರ್ನರ್. ನಮ್ಮ ದೇಶದವರಲ್ಲ, ನೀವೆಲ್ಲ ಇಂಡಿಯಾದವ್ರ ಹೆಸರು ಬರೆದುಬಿಟ್ಟಿರ. ಆಮೇಲೆ ಜರ್ಮನಿಯ ಸ್ಕೂಪನ್ ಆರ್ನರ್, ಜರ್ಮನಿಯ ಸ್ಕೂಪನ್ ಆರ್ನರ್. ಮಜಾ ಗೊತ್ತಾ ನಿಮ್ಗೆ? ಮೊಘಲ್ ದೊರೆಗಳಲ್ಲೊಬ್ಬ ಸೂಫಿ ಸಂತ ಇದ್ದ. ಸೂಫಿ ಸಂತರು ಅಂದ್ರೆ ಕೇಳಿದಿರಲ್ಲ, ಮುಸ್ಲಿಂ ಧರ್ಮದ ಧರ್ಮ ಸುಧಾರಕರವರು, ಮುಸ್ಲಿಂ ಧರ್ಮದ ಧರ್ಮ ಸುಧಾರಕರವರು. ಮೊಘಲ್ ದೊರೆಗಳಲ್ಲೊಬ್ಬ ಇದ್ದ. ಮೋಸ್ಟ್ಲಿ ಮನೆ ಸರ್ಗೆ ಅಷ್ಟೆಲ್ಲ ಟೈಮ್ ಸಿಕ್ಕರೆ ಒಂದ್ ದಿವಸದಾಗೆಲ್ಲ ಹೇಳೋದಲ್ಲ ಅದು. ದಾರಾ ಶಿಕೋ ಅಂತ, ಔರಂಗಜೇಬನ ಅಣ್ಣ. ಕೇಳಿಸ್ಕೊಳ್ರಿ, ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಕೇಳ್ತೀವಿ ಗೊತ್ತಾ? ನಿಮ್ಗಿಂತ ಚೆನ್ನಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬಂದಿರೋ ಹುಡುಗರಿಗೆ ಅಥವಾ ಈ ಕಲ್ತು ಬಂದಿರೋ ಹುಡುಗರು ಯಾರಾದ್ರೂ ಇದ್ರೆ ನಾನು ಏನ್ ಹೇಳ್ತೀನಿ ಅರ್ಥ ಆಗ್ತದೆ. ದಾರಾ ಶಿಕೋ ಯಾವ ಪಂಥಕ್ಕೆ ಸೇರಿದಂತ ಸೂಫಿ ಸಂತ ಸರ್? ಅದರಲ್ಲೂ ಪಂಥವ. ಭಾರತದಲ್ಲಿ 14 ಸೂಫಿ ಪಂಥಗಳಿದ್ದು. KS ಪ್ರಶ್ನೆ ಇದು ಎಷ್ಟಿದ್ದು ಅಂತ. ಸರ್ ಅದನ್ನು ಹೇಳಿರೋನು ಯಾರು? ಅಬ್ದುಲ್ ಫಜಲ್. ಹಾಗಾದ್ರೆ ನೀವು ಅದರಲ್ಲಿ ಯಾವ ಪಂಥ? ಕಾದಿರಿ ಪಂಥ. ಬರ್ಕಬೇಡ್ರಿ, ಕಾದಿರಿ ಪಂಥ. ನೋಡಿ, ಒಂದು ಹೆಸರೆತ್ತೆ ಹೇಳ್ರಿ ನೀವು, ಅದಕ್ಕೆ 20 ತರ ಹೇಳ್ತೀನಿ ನಾನು. ಒಂದು ವಿಚಾರ ನಾನು ನಡೆ ಕೊಟ್ರೆ ನಾನು ಇಷ್ಟು ಆಂಗಲ್ ಆಗಿ ಯೋಚನೆ ಮಾಡ್ತೀನಿ, ಇದ್ರ ಮೇಲೆ ಏನೇನು ಕೇಳ್ಬೋದು ಅಂತ. ಕಾದಿರಿ ಪಂಗಡಕ್ಕೆ ಸೇರಿದಂತ ಸೂಫಿ ಸಂತ. ಯಾಕೆ ಸರ್ ಅವನ ಹೆಸರು ಇಲ್ಲಿ ಬಂತು? ನೋಡಿ, ಉಪನಿಷತ್ತು ಅಂತ ತಡಿಕೆ ಬಿಡೋಲ್ ಹಿಸ್ಟ್ರಿಗೆ ಹೋದೆ ನಾನು. ಯಾಕೆ ಇಲ್ಲಿ ಯಾಕೆ ಬಂತು ಸರ್ ಅವನ ಹೆಸರು? ನನ್ಗೆ ಲಿಂಕ್ ಇಲ್ಲದ ಏನೂ ಮಾತಾಡಲ್ಲ. ಯಾಕೆ ಬಂತು ಅಂದ್ರೆ, ಈ ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ್ದೇ ದಾರಾ ಶಿಕೋ. ಬರ್ಕಬೇಡ್ರಿ, ಉಪನಿಷತ್ತುಗಳನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಹೇಳ್ರಿ? ದಾರಾ ಶಿಕೋ. ಪ್ರಶ್ನೆ ಇದು ಮೀರಿ ಇನ್ನೊಂದು ಕೇಳ್ತೀವಿ ನಾವು, ಏನ್ ಹೆಸರಿಟ್ಟಿದ್ದ ಅದಕ್ಕೆ ಅಂತ. ಭಾಷಾಂತರ ಮಾಡಿನಲ್ಲ, ಅದಕ್ಕೆ ಏನ್ ಹೆಸರಿಟ್ಟಿದ್ದ ಅಂತ. ಉಪನಿಷತ್ ಅಲ್ಲ, ಶಿರ್ ಇ ಅಕ್ಬರ್. ಏನ್ ಹೇಳ್ರಿ? ಕಮಾನ್. ದಾರಾ ಶಿಕೋ, ದಾರಾ ಶಿಕೋ, ದಾರಾ ಶಿಕೋ ಉಪನಿಷತ್ತುಗಳನ್ನು ಶಿರ್ ಇ ಅಕ್ಬರ್, ಶಿರ್ ಇ ಅಕ್ಬರ್ ಎಂಬ ಹೆಸರಿನಲ್ಲಿ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು. ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು. ಯಾವ ಭಾಷೆಗೆ? ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು. ಆಯ್ತಪ್ಪ, ನೆಕ್ಸ್ಟ್. ಹಾಗಾದ್ರೆ ಒಟ್ಟು ಎಷ್ಟು ಉಪನಿಷತ್ತುಗಳಿವೆ? ವೆರಿ ನೈಸ್, 108. ಆಂಬ್ಯುಲೆನ್ಸ್ ಕ್ಯಾಪ್ಸ್ಗಳು 108. ಜೀವದಲ್ಲಿ 108 ತಾಪತ್ರಯ, 108 ಉಪನಿಷತ್ತು, 108 ಆಂಬ್ಯುಲೆನ್ಸ್. ಯಾರಿಗೆ 108 ತಾಪತ್ರಯನೋ ಅವ್ರು 108 ಮೇಲೆ ಹೋಗ್ಬೇಕು. ನೆಕ್ಸ್ಟ್. ಹಾಗಾದ್ರೆ IAS ಅಲ್ಲಿ ಕೇಳ್ತೀವಿ, ಇದೆಲ್ಲ PCPSA FDL ಕೇಳ್ತೀವಿ. IAS ಅಲ್ಲಿ ಏನ್ ಕೇಳ್ತೀವಿ ಗೊತ್ತಾ ಸರ್? ಯಾವ ತಾತ್ವಿಕ ಚಿಂತನೆಗಳ ಮೇಲೆ ಉಪನಿಷತ್ತನ್ನ ರಚಿಸಲಾಗಿದೆ ಅಂತ. UPSC IAS ಜಿಲ್ಲಾಧಿಕಾರಿ ಹುಡುಗಾಟನ. ಲೇ, ನಾನು ತಮಾಷೆ ಹೇಳ್ತಿಲ್ಲ. ನೀವು ಡಿಗ್ರಿ ಓದ್ಬೇಕಾದ್ರೆ ಒಂದ್ಸಲಿ ಹೋಗಿ ಒಬ್ಬ ತಹಸೀಲ್ದಾರ್ನ ಪರಿಚಯ ಮಾಡ್ಕೊಂಡ್ ಬರ್ಬೇಕು. ಒಂದ್ಸಲಿ ಹೋಗಿ ಒಬ್ಬ BSc ಪರಿಚಯ ಮಾಡ್ಕೊಂಡ್ ಬರ್ಬೇಕು. ಜೀಪಲ್ಲಿ ಓದ್ತಾ ಇರ್ತೀನಿ ಒಂದೊಂದ್ಸಲ, ನನ್ನ ತಮ್ಮನ ಜೀಪಲ್ಲಿ ಸ್ಟೇಷನ್ ಕಡೆ. ಪೊಲೀಸ್ಗೆ ಅವನಿಗೆ ಡ್ರೈವರ್ ಕೊಟ್ಟಿದ್ದಾರೆ. ನನ್ನ ಕಾರ್ ತಗಂತ, ನಮ್ಮ ಅಣ್ಣ ಕಾರ್ ತಗಂತಾನೆ. ಅವನು ಓಡ್ಸಕ್ ಕೂತ್ಕೊಂತಾನೆ, ನಾನು ಈ ಕಡೆ ಕೂತ್ಕೊತಾನಲ್ಲ ಅಲ್ಲಿ ಕೂತ್ಕೊತೀನಿ. ಅದು ಇನ್ಸ್ಪೆಕ್ಟರ್ ಜೀಪ್ ಅಂತ ಎಲ್ಲರಿಗೂ ಗೊತ್ತು. ರೋಡಲ್ಲಿ ಯಾರು ಪೊಲೀಸ್ನವ್ರು ಇರ್ತಾರೋ ಡ್ಯೂಟಿಲಿ, ಆ ಜೀಪ್ ಬಂದಿದೆ ತರ ಟಕ್ ಅಂತ ಸಲ್ಯೂಟ್ ಹೊಡಿತಾರೆ. ನಮ್ಗೊಂಥರ ಮನ್ಸಲ್ಲಿ ಹೆಂಗ ಆನಂದ ಆಗ್ತದೆ ಗೊತ್ತಾ? ನಾನು ಒಂಥರ ಚೀಫ್ ಮಿನಿಸ್ಟರ್ ಇದ್ದಾಗಿದ್ದೀನಿ. ಹೌದಮ್ಮ, ಒಂದ್ಸರಿ ಲೈಫಲ್ಲಿ ಒಬ್ಬ ತ್ರಿಬಲ್ ಸ್ಟಾರ್ ನಾವು ಮಾತಾಡ್ಸ್ಕೊಂಬರ್ರಿ. ನಿಮ್ ಪಕ್ಕ ಸ್ಟೇಷನ್ ಐತಲ್ಲ, ಯಾಕೋ ನಗ್ತಾ ಇದ್ದೀರಾ? ಮಾತಾಡ್ಸ್ಕೊಂಬರಕ್ ಹೋಗ್ರಿ ಹಿಂದೆ, ಈ ಕಡೆ ಅಪ್ಪ ಅವರೆಲ್ಲ ನಿಮಗೆ ಬೇಡವಾ? ನೀವು ಆ ಹುದ್ದೆ ಬರೋದು ಬೇಡವಾ? ಕನಸು ಕಾಣ್ಬೇಕ್ರಿ. ನೋಡ್ರಿ, ಸರಸ್ವತಿ ಹಿಂದೆ ಓಡದವ್ರು ತಿರುಗಿ ಯಾರೋ ಸರಸ್ವತಿ ಇದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ರಮ್ಮ. ಏನ್ ಸರ್ ನೀವು ನನ್ನ ಹೆಸರು ಕಂಡು ಈ ತರ ಕರೀತಿದ್ದೀರಲ್ಲ ಅಂತ. ಸರಸ್ವತಿ ಹಿಂದೆ ನೀನು ಓಡಕ್ ಶುರು ಮಾಡು, ನಿನ್ನಿಂದ ಇನ್ನು ಉಳಿದವರೆಲ್ಲ ಓಡ್ತಾರೆ.
ವಿದ್ಯಾ ದೇವತೆ ಯಾರು ಒಲಿತಾರೋ ಎಲ್ಲಾ ದೇವತೆಗಳು ಒಲಿತಾರೆ. ನೀವು ಅಂದ್ಕೊಂಡಿದ್ದೀರಾ ಬಿಡಿ ಸರ್ ದುಡ್ಡಿರೋರ್ಗೆ ಏನ್ ಬೇಕು ಎಲ್ಲ ಬರ್ತಾರೆ ಅಂತ. ಎಷ್ಟು ಜನ ಅವ್ರಿ ಎಷ್ಟು ದುಡ್ಡಿರೋರು ಏನ್ರಿ ಅವ್ರಿಗೆ ಖುಷಿ ಇಲ್ಲ ರೀ. ನಾವು ಬಡವರು ಕಷ್ಟಪಟ್ಟು ಸಂಪಾದನೆ ಮಾಡಿ ಖುಷಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಸಾಧಕ ಯಾರು? ಈ ದೇಶದ ನಂಬರ್ 1 ಶ್ರೀಮಂತ ಯಾರ್ರಿ? ಅಂಬಾನಿ. ಆಯ್ತು, ಅಂಬಾನಿ ಇರ್ಲಿ, ಇವ್ರ ಪ್ರಕಾರ ಅಂಬಾನಿ. 5 ವರ್ಷದಿಂದ ಯಾರಿದ್ರಿ? ಆಯ್ತು, ಅವಾಗೂ ಅಂಬಾನಿ. 10 ವರ್ಷದಿಂದ ಯಾರಿದ್ರಿ? ಟಾಟಾ ಬಿರ್ಲಾ. 20 ವರ್ಷದಿಂದ ಯಾರಿದ್ರು? ಗೊತ್ತಿಲ್ಲ. ಒಂದು 20 ವರ್ಷದಿಂದ ಶ್ರೀಮಂತ ಯಾರು ನಿಮ್ಗೆ ಹೇಳಕ್ಕಾಗ್ತಿಲ್ಲ. ಹೇಳಿ, ಎದ್ದೇಳಿ ಒಟ್ಬಿಟ್ರೆ ಆಮೇಲೆ ನಾನು ಇನ್ನೂ ಟೈಮ್ ಐತೆ. ಹೇಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಯಾರು ಹೇಳಿದ್ದು? ಲೈಫ್ ಟೈಮ್. ನೆನಪಿದ್ಯಾ ನೆನಪಿಲ್ವಾ? ವಿವೇಕಾನಂದರು ಯಾವತ್ತು ಸತ್ರು ಇವತ್ತು ನೀವು ಮಾತಾಡ್ತೀರಾ ಅಂದ್ರೆ ಸಾಧನೆ ಅಂದ್ರೆ ಇದು, ದುಡ್ಡು ಮಾಡೋದಲ್ಲ. ದುಡ್ಡು ಬದುಕಕ್ ಬೇಕು, ಅಷ್ಟು ಬೇಕೇ ಬೇಕು. ನಾನು ಹೇಳ್ತೀನಲ್ಲ, ಅದ್ರ ಮೇಲೆ ದುಡ್ಡು ಮಾಡೋದಲ್ಲ. 10 ಮನೆ ಇದ್ರು ಮಲಗದ ಒಂದೇ ರೂಮಲ್ಲಿ, ಹೌದಾ ಅಲ್ವಾ? ಹೆಸರು ಮಾಡ್ರಿ. ಈಗ PDO ಬಂದು ಮಾತಾಡ್ತಿದ್ರು, ನನಗೆ DC ಖರ್ಚು ಸನ್ಮಾನ ಮಾಡಿರು, ನಂಗೆ ಅವ್ರ ಖರ್ಚು ಸನ್ಮಾನ ಮಾಡಿರು. ಅವ್ರಿಗೆ ಎಲ್ಲಾರ ಒಂದೇ ಮಾತಾಡಿದ್ರೆ ನಾನು ಇಷ್ಟು ದುಡ್ಡು ಸಂಪಾದನೆ ಮಾಡಿದೆ ಅಷ್ಟು. ಅವ್ರಿಗೆ ಖುಷಿಯಿಂದ ಏನ್ ಹಂಚ್ಕೊಂಡ್ರೆ ಹೇಳ್ರಿ? DC ಸನ್ಮಾನ ಮಾಡಿ. ಆಮೇಲೆ ಇನ್ನೊಂದ್ರಿ, ದೇವಸ್ಥಾನಕ್ಕೆ ಹೋಗೋ ಪ್ರತಿಯೊಬ್ರು ಕೂಡ ದೇವ್ರಿಗೆ ಕೈ ಮುಗಿಬೇಕು ಅಂತ ಓದ್ತೀವಿ. ಮಾತಾಡ್ರಿ. ದೇವಸ್ಥಾನಕ್ಕೆ ಕೇಳ್ಕೊತೀವಿ. ನಮ್ಮ ಹುಡುಗರು ಬೇರೆ ಬೇರೆ ಕಡೆಗೆ ಹೋಗ್ಬೋದು, ಇಲ್ಲ ಅಂತ ಹೇಳಿ. ದೇವಸ್ಥಾನಕ್ಕೆ ಹೋಗೋ ಪ್ರತಿಯೊಬ್ಬ ಹುಡುಗರು ದೇವ್ರಿಗೆ ಕೈ ಮುಗಿಯಕ್ಕೆ ಹೋಗ್ತೀರ. ದೇವ್ರಿಗೆ ಕೈ ಮುಗಿದು ಈಚೆ ಬಂದ್ರೆ ಅಲ್ಲಿ ಭಿಕ್ಷುಕ ಇರ್ತಾನೆ, ಅಮ್ಮ 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 ಅಂತಿರ್ತಾನೆ. ಒಂದ್ 2 ರೂಪಾಯಿ ಕೈ ದುಡ್ಡು ಹಾಕ್ತಿರ ಅಲ್ಲಿ, ಅವ್ನು ನಿಮಗೆ ಕೈ ಮುಗಿತಾನೆ. ಪ್ರತಿ ದಿವಸ ದೇವಸ್ಥಾನದಿಂದ ಕುತ್ಕೊಂಡ ಭಿಕ್ಷುಕನು ದೇವ್ರಿಗೆ ಕೈ ಮುಗಿಯಲ್ಲ. ಯಾರಿಗೆ ಕೈ ಮುಗಿತಾನೆ? ನಿಮಗೆ ಕೈ ಮುಗಿತಾನೆ. ಹಂಗೆ ಸರ್ಕಾರಿ ಕೆಲಸ ಯಾಕೆ ದೇವ್ರ ಕೆಲಸ ಅಂತೀವಿ ಅಂದ್ರೆ, PDO ಹತ್ರ ನೀನು ಬಂದಾಗ, ಸರ್ ನಂದೊಂದು 9/11 ಆಗಿಲ್ಲ ಸರ್ ಅಂತಾನೆ. ಕೂತ್ಕೊಳ್ಳಪ್ಪ, ಅಲ್ಲಿ ನೀರಿಟ್ಟಿದ್ದೀನಿ ಕುಡಿ, ಅರ್ಧ ಗಂಟೆ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ನಿನ್ ಕಾಲಿಗೆ ಬಿದ್ಬಿಟ್ಟು ಮನೆಗೆ ಹೋಗಿ ಹೇಳ್ತಾನೆ, ಪುಣ್ಯಾತ್ಮ ಒಬ್ಬ ಬಂದಿದ್ದಾನೆ ಕಣೆ, ಕುಂಡ್ರಿಸ್ಬಿಟ್ಟು ಕುಡಿಯಕ್ಕೆ ನೀರ್ ತಗ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಕೆಲಸ ಮಾಡ್ಕೊಟ್ಬಿಟ್ಟ. ಯಾರೈತು ಮಗನೋ ಏನು ಅಂತಾನೆ. ನೀನೇನಾದ್ರೂ ನಿಮ್ಮ ಮನೆಗೆ ದುಡ್ಡು ತಂದಾಗ ಕೆಲಸ ಮಾಡ್ದ? ನೀನೇನಾದ್ರೂ ಮಾಡಬಾರ್ದು ಏನಾರ ಮಾಡ್ದ? ಸರ್ಕಾರದ ಕೆಲಸ ಏನಿತ್ತೋ ಅದು ಮಾಡಿದೆ, ಆದ್ರೂ ನೀನು ನಮ್ಮ ಲೆಕ್ಕದಲ್ಲಿ ದೇವರ. 20 ಮನೆ ನಿನ್ಗೆ ಹಂಚಕ್ಕೆ ಸಿಗ್ತವೆ. ಒಬ್ಬ PDO ಆಗಿ PDO ಬಂದಿರೋ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ನನ್ನ PDOಗಳು. ಪ್ರತಿ ಡಿಸ್ಟಿಕ್ ಅಲ್ಲಿ, ಮಂಗಳೂರಲ್ಲಿ 6 ಜನ ಮಂಗಳೂರಲ್ಲಿ ಸ್ಟೂಡೆಂಟ್ಗಳು. ನನ್ನ ಧರ್ಮಸ್ಥಳಕ್ಕೆ ಹೋದ್ರೆ ವಿಶೇಷ ದರ್ಶನ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಹೋಗಿದ್ದೆ, ಯಾವತ್ತು ಸಂಕ್ರಾಂತಿ ಹಬ್ಬ ಯಾವ ಹಬ್ಬ ಆಯ್ತಲ್ಲ, ಮೊನ್ನೆ ಹಬ್ಬದ ದಿವಸ ಹೋಗಿದ್ದೆ. ರಶ್ ನೀವು ನೋಡ್ಬೇಕಾಗಿತ್ತು, ಭಾಗಶಃ ಅಂತ ರಶ್ ಎಲ್ಲೂ ನೋಡಿರ್ಲಿಲ್ಲ. ನಾನು ಯಾವ್ದು ಇನ್ಫ್ಲೂಯೆನ್ಸ್ ಬಳಸ್ಕೊಳ್ಳಲ್ಲ, ಯಾಕಂದ್ರೆ ಬಳಸ್ಕೊಂಡ್ಬಾರ್ದು. ಯಾರ್ಯಾರು ಏನೇ ಕಷ್ಟ ಇರ್ತಾರೋ ನಾನು ಪಾಠ ಮಾಡಿದ್ದೀನಿ ನಾವು ಒಂದೇ ಕಾರಣಕ್ಕೆ. ಬಟ್ ಆ ರೆಸ್ಟ್ ನೋಡಿ ನನ್ನ ಕೈಲಿ ಆಗ್ಲಿಲ್ಲ, 6-7 ಅವರ್ ನಾನು ನಿಂತ್ಕೊಳಕ್ಕಾಗಲ್ಲ ಅಂತ ಫೋನ್ ಮಾಡಿದೆ. ಸಬ್ ಇನ್ಸ್ಪೆಕ್ಟರ್ ಇದ್ದ, ಪಾಪ ಎಲ್ಲಿದ್ಯಪ್ಪ ಅಲ್ಲಿ? ಸರ್ ಎಲ್ಲ ಆಚೆ ಇದ್ದೀನಿ. ಯಾಕೆ ಸರ್ ಅಂತ? ಧರ್ಮಸ್ಥಳ ಬಂದ್ಬಿಟ್ಟಿದೆ ಯಾಕಂದ್ರೆ ರೆಸ್ಟ್ ಜಾಸ್ತಿ ಇದೆ. ಫೋನ್ ಮಾಡ್ಬಿಟ್ಟಲ್ಲ ಸರ್ ನೀವು ಬರೋದು ಅಂತ. ಒಂದು 10 ನಿಮಿಷ ಕ್ಯೂಗೆ ಹೋಗಬೇಡಿ, ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಳ್ರಿ, ಒಂದು ಜಾಗ ಹಿಡಿದ ನಿಂತ್ಕೊಳ್ರಿ, ನಮ್ಮ ಹುಡುಗ ಕಳಿಸ್ತೀನಿ, ಅವ್ನು PC ಕಳಿಸ್ತಾ. ಕರ್ಕೊಂಡೋಗಿ ಎಷ್ಟು ಕ್ಲೀನಾಗಿ ದರ್ಶನ ಮಾಡಿ ಕರ್ಸ್ಕೊಂಡ್ಬಂದ್ಬಿಟ್ಟು ಗೊತ್ತಾ. ಈ ಕಡೆ ನಿಮ್ಮಿಂದ ನಮಗೆ ಸಿಕ್ಕಿರೋ ಗೌರವ, ನಮ್ಮಿಂದ ನಿಮ್ಗೆ ಏನ್ ಸಿಕ್ಕೈತೆ ಗೊತ್ತೈತೆ ಗೊತ್ತಿಲ್ಲ, ನಿಮ್ಮಿಂದ ಸಿಕ್ಕಿರೋ ಗೌರವ ನಮ್ಗೆ ಅಷ್ಟು ಇಷ್ಟ ಅಲ್ಲ. ನಿಮ್ಮ ಮೀನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ಸ್. ಓಕೆ, ಹಾಗಾಗಿ ಚೆನ್ನಾಗಿ ಓದಷ್ಟು. ಸಾಧನೆ ಅಂದ್ರೆ ಇದು ಯಾವ್ದು ನಾನು ಹೇಳಿದ್ನಲ್ಲ, ದುಡ್ಡು ಮಾಡೋದಲ್ಲ. ಉಪನಿಷತ್ ಕಾಲದಾಗ ಯಾರ್ಯಾರು ದುಡ್ಡು ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಭಾಷೆ ಭಾಷಾಂಶಿದ್ದು ಅದು ಸಂಸ್ಕೃತಿ ಇಂಥವ್ ಕಡೆ ಹಿಡಿತೀವಿ. ಸರ್ಕಾರಿ ಕೆಲಸ ಮಾಡಿದ್ರು ಕೂಡ ನಾವು ದೊಡ್ಡ ಹೆಸರು ಮಾಡ್ಬೋದು. ಬರೀ ಸರ್ಕಾರಿ ಕೆಲಸ ಮಾಡಿದ್ರೆ ದೊಡ್ಡ ಹೆಸರು ಮಾಡ್ಬೋದು. ಈ ಕಡೆ ನೆಕ್ಸ್ಟ್, ಈ ಉಪನಿಷತ್ತು 3 ಧಾರ್ಮಿಕ ತಾತ್ವಿಕ ಚಿಂತನೆಗಳ ಮೇಲೆ ರಚನೆಯಾಗಿದೆ. ಕರ್ಮ ಬರ್ತಾರೆ, ಕರ್ಮ, ಆತ್ಮ, ಜ್ಞಾನ. ಕರ್ಮ, ಆತ್ಮ, ಜ್ಞಾನ. ಕರ್ಮ, ಆತ್ಮ, ಜ್ಞಾನ. ಈ ತಾತ್ವಿಕ ಚಿಂತನೆಗಳ ಮೇಲೆ ಇದು ರಚನೆ ಆಗಿರೋದು. IAS ಅಲ್ಲಿ ಕೇಳ್ತಾರೆ, ಆಯ್ತಪ್ಪ? IAS ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಆಯ್ತಪ್ಪ, ಮಾತಾಡ್ರಿ. ನೆಕ್ಸ್ಟ್ ಒಂದ್ 2-3 ಉಪನಿಷತ್ ಮಾತ್ರ ಹೇಳ್ತೀನಿ, ಬರ್ಕೊಳ್ರಿ. ಮನುಷ್ಯನಿಗೆ ಪುನರ್ಜನ್ಮ ಐತಾ? ಮಾತಾಡ್ರಿ. ಐತಾ ಇಲ್ವಾ? ಐತೆ ಅಂದ್ರೆ ಐತೆ, ಇಲ್ಲ ಅಂದ್ರೆ ಇಲ್ಲ. ಒಟ್ಟಾಗ ಐತೆ ಅನ್ನೋ ಚರ್ಚೆ ಐತಾ? ಒಂದ್ 10 ಜನನಾದ್ರೂ ಐತೆ ಅಂತೀರೇನ್ರಿ?
ಈ ಪುನರ್ಜನ್ಮದ ಬಗ್ಗೆ ಮೊದಲು ಹೇಳಿದ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್. ಪುನರ್ಜನ್ಮದ ಬಗ್ಗೆ ಈ ಕಲ್ಪನೆ ಕೊಟ್ಟಿದ್ದು ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಪುನರ್ಜನ್ಮದ ಬಗ್ಗೆ ಹೇಳಿದ್ದು ಉಪನಿಷತ್ತು, ಅದರಲ್ಲೂ ಬೃಹದಾರಣ್ಯಕ ಉಪನಿಷತ್ತು. ಬೃಹದಾರಣ್ಯಕ ಉಪನಿಷತ್, ಬೃಹದಾರಣ್ಯಕ ಉಪನಿಷತ್. ಬೇಜಾರಾದ ಬೃಹದಾರಣ್ಯಕ ಉಪನಿಷತ್. ಯಾಕಂದ್ರೆ 2.5 ಗಂಟೆ ನೀವು ಈಗ ಆಲ್ರೆಡಿ 2.5 ಗಂಟೆ ಕಳೆದು ಬಿಟ್ಟಿದ್ದೀರಾ. ಇಷ್ಟೊತ್ತು ದೀರ್ಘವಾಗಿ ಕೂತ್ಕೊಳ್ಳೋದು ತಾಕತ್ತದಲ್ಲ ನಿಮ್ಗೆ. ಯಾಕೆ ನಾನು ನಿಮ್ಮನ್ನು ಒಗಲಿ ಮೋಟಿವೇಶನ್ ಮಾಡಬೇಕು ಅಂತ ಹೇಳಿದ್ರೆ ನೀವೆಲ್ಲ ಆಫೀಸರ್ ಆಗ್ತೀರಾ ಅಂತ 2.5 ಗಂಟೆ ಸತತವಾಗಿ ಕಾನ್ಸಂಟ್ರೇಷನ್ ಮಾಡಿ ಪಾಠ ಕೇಳೋದು ತಾಕತ್ತ ಐತಲ್ಲ ನಿಮ್ಗೆ. ಸತ್ಯವಾಗ್ಲೂ ಆಗ್ಲಿಂದ ಏನೇನು ಹುದ್ದೆಗಳು ಹೇಳಿದ್ನಲ್ಲ ಅದೆಲ್ಲ ಆಗೋ ಅರ್ಹತೆ ನಿಮ್ಗದೆ. ಯಾರಿಗೆ ಕೂತ್ಕೊಳ್ಳೋ ಶಕ್ತಿ ಇರುತ್ತೋ ಅವ್ರು ಬೇಕಾದ ಸಾಧನೆ ಮಾಡ್ಬೋದು. ನಿಮಗೆ ಜ್ಞಾನ ಅಷ್ಟಿದೆ, ಅಷ್ಟು ಸಂಪಾದನೆ ಮಾಡ್ಬೋದು. ಕೂತ್ಕೊಳ್ಳೋ ಶಕ್ತಿ ಇರಬೇಕು ನಿಮ್ಗೆ. ಆ ಕಾನ್ಸಂಟ್ರೇಷನ್ ಇದ್ರೆ ಇಷ್ಟೊಂದು ಚೇರುಗಳೆಲ್ಲ ಎಷ್ಟಲ್ಲಿ ದೊಡಬಡ ಅನ್ನೋ ನಾನು ಚೆನ್ನಾಗಿ ಪಾಠ ಮಾಡಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಭಗವಂತ ನಿಮ್ಮಲ್ಲಿ ವಿಶೇಷವಾದ ಶಕ್ತಿ ಇಟ್ಟಿದ್ದಾನೆ ಅನ್ನೋದೇ ಸತ್ಯ. ಎಷ್ಟೇ ನಾನು ಚೆನ್ನಾಗಿ ಪಾಠ ಮಾಡ್ಬೋದು, ನೀವು ಕಾನ್ಸಂಟ್ರೇಷನ್ ಕಳ್ಕೊಂಡಿದ್ದು ಇಷ್ಟೊಂದು ದೊಡಬಡ ಅನ್ನೋ. ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗದ್ಯ ರೂಪದಲ್ಲಿದೆ. ಬೃಹದಾರಣ್ಯಕ ಉಪನಿಷತ್ತು ಗದ್ಯ ರೂಪದಲ್ಲಿದೆ. ಗದ್ಯ ರೂಪದಲ್ಲಿದೆ, ಗದ್ಯ ರೂಪ. ಇನ್ನೊಂದೇ ಒಂದು ಉಪನಿಷತ್ತು ಹೇಳ್ಬಿಡ್ತೀನಿ. ಮುಂಡೋಕೋಪನಿಷತ್ ಕೇಳಿದ್ದೀರಾ? ಏನದು? ಸತ್ಯಮೇವ ಜಯತೆ. ಎಷ್ಟು ಎಕ್ಸಾಮ್ ಪ್ರಶ್ನೆ ಆಗಿಲ್ಲ. ಮುಂಡೋಕೋಪನಿಷತ್ ಸತ್ಯಮೇವ ಜಯತೆ. ಸಾಕು, ಇಷ್ಟು ಸಾಕು. ಅಪಿ ನೋಡ್ರಿ ಇಲ್ಲಿ, ಈಗ ಒಂದು ಉಪನಿಷತ್ತು, ಒಂದು ಲಿಟ್ರೇಚರ್, ಇದು ಸಾಹಿತ್ಯ. ಇದು ಒಂದು ಲಿಟ್ರೇಚರ್ ತಗೊಂಡಾಗ ಏನೇನು ಓದ್ಬೇಕು ಅಂತ ಅರ್ಥ ಆಯ್ತಾ? ಮಾತಾಡ್ರಿ. ಇದೆಲ್ಲ ಕರೆಕ್ಟ್. ಜೋರ ಮಾತಾಡ್ಬೇಕು ನನ್ನ ಹತ್ರ. ಬೇರೆ ಎಲ್ಲ ನೋಡ್ರಿ, ನಾವು ಹುಟ್ಟಿದಂಗೆ ಮಕ್ಳಿಗೆ ಫಸ್ಟ್ ಏನೇ ದೃಷ್ಟಿ ಗೊತ್ತಾ? ಗಲಾಟೆ ಮಾಡಿರೋ ಅದ್ದಾಷ್ಟ ಆಗ್ತೀನಿ ಅಂತೀವಿ. ದೇವರನ್ನ ನಾನನ್ನಲ್ಲ. ಯಾಕಂದ್ರೆ ಆ ತರ ಕ್ಲಾಸಿಗೆ ಡಿಸ್ಟರ್ಬ್ ಮಾಡ್ಕೊಂಡು ಗಲಾಟೆ ಮಾಡೋರಾದ್ರೆ ಒದ್ದಾಚಕ ಹಾಕೋಣ. ನೀವು ಮಾತಾಡ್ತಾ ಇರೋ ಮಾತು, ನನ್ನ ಜೊತೆ ಮಾಡ್ತಾ ಇರ್ತಾರ ಇಂಟ್ರಾಕ್ಷನ್ ಪೂರಕವಾಗಿದೆ. ಒಂದೇ ಒಂದು ಹುಡುಗನ್ ನೆಗೆಟಿವ್ ಆಗಿ ನೋಡ್ಲಿಲ್ಲ ನಾನು ಈ ಕ್ಲಾಸಲ್ಲಿ. ಅವ್ನು ಯಾರೋ ಒಬ್ಬ ಮೂಲೆ ಕುತ್ಕೊಂಡು ಒದ್ದಾಡ್ತಾನೆ, ಎಲ್ಲ ಚೆನ್ನಾಗಿ ಕೇಳ್ತಿದ್ರು, ಅವ್ನು ಚೆನ್ನಾಗಿ ಕೇಳ್ತಿಲ್ಲ ಅನ್ನೋ ಹುಡುಗನೇ ಇಲ್ಲ ಈ ಕ್ಲಾಸಲ್ಲಿ. ನಿಜ ನಿಜ, ನಾನು ತಮಾಷೆಗೆ ಹೇಳ್ತಿಲ್ಲ. ಹಂಗಾಗಿ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ ನನಗೆ. ಈ ಕಡೆ ಈ ಕಡೆ ಈ ಕಡೆ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ವಾಪಸ್ ನಾನು ಮನೆಗೆ ಹೋಗ್ಬೇಕಾದ್ರೆ 10 ಗಂಟೆ ಆಗ್ತದೆ. ನಾನು 5 ಅವರ್ ಜರ್ನಿ ಐತೆ ನನಗೆ. ಮತ್ತೆ ಈ ಕಡೆ ನಾನು ಮಾತಾಡಕ್ ಬಂದಿದ್ದೆ 2 ಅವರ್ 3 ಅವರು. ಬಟ್ ನಾನು ರಿಸೀವ್ ನೋಡಿ ಇವತ್ತು ಎಷ್ಟೈತೆ ಅಂತ. ಸಾರ್ಥಕ ಆಗ್ಬೇಕು ಅಷ್ಟೇನೆ. ಆಮೇಲೆ ನನ್ನ ಸಾರ್ಥಕ ಆಯ್ತೋ ಬಿಡ್ತೋ ನೀವು ನಿರ್ಧಾರ ಮಾಡಬೇಕು. ಬಟ್ ಒಳ್ಳೆ ಮಕ್ಕಳಿಗೆ ಪಾಠ ಹೇಳೋ ಅವಕಾಶ ದೇವ್ರು ಕೊಟ್ಟನಲ್ಲ, ಅಷ್ಟು ದೂರದಿಂದ ಬಂದಿದ್ದಕ್ಕೆ ಅದು ನನಗೆ ಖುಷಿ ಇದೆ. ಇದಾದ್ಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಶಾಸನದ ಬಗ್ಗೆ ಮಾತಾಡೋಣ. ಪ್ರಾಚೀನ ಭಾರತದ ಇತಿಹಾಸ. ನಾನೇನು ಏನ್ ಮಾತಾಡ್ಬೇಕು ಅಂತ ಪ್ರಿಪೇರ್ ಆಗಿ ಬಂದಿಲ್ಲ. ನಿಮ್ಮನ್ನ ನೋಡೋಣ ನನ್ಗೆ ಏನೇನು ಅನ್ನಿಸ್ತದೆ ಅದನ್ನು ಮಾತಾಡ್ತಾ ಇದ್ದೀನಿ. ಶಾಸನಗಳು ಅಂತ ಒಂದು ಹೆಡಿಂಗ್ ಹಾಕ್ತಾರೆ. ಶಾಸನಗಳು. ಈಗ ಏನ್ಷಿಯಂಟ್ ಹಿಸ್ಟ್ರಿ ಅಂದ್ರೆ ಶಾಸನಗಳಿಗೆ ತಾನೇ ಜಾಸ್ತಿ ಬರೋದು. ಶಾಸನಗಳು ಯಾವ ಶಾಸನದ ಬಗ್ಗೆ ಮಾತಾಡೋಣ? ಅಲಹಾಬಾದ್ ಸ್ತಂಭ ಶಾಸನ ಇಂಪಾರ್ಟೆಂಟ್ ಇದೆ. ಜಾಸ್ತಿ ಎಕ್ಸಾಮಿಗೆ ಬರೋ ಶಾಸನ. ನೋಡೋಣ ನಿಮ್ಮ ನಾಲೆಡ್ಜ್ ಅಲ್ಲಿ ಏನಿತ್ತು. ಈಗೆಲ್ಲ ಇತಿಹಾಸ ಹುಡುಗರೆ ಮುಕ್ಕಾಲ್ ಭಾಗ ಇದ್ದೀರಾ. ನಿಮ್ಮ ನಾಲೆಡ್ಜ್ ಅಲ್ಲಿ ಏನಿತ್ತು, ನಾನೇನೇನು ಹೇಳಬಲ್ಲೆ. ಅಲಹಾಬಾದ್ ಸ್ತಂಭ ಶಾಸನ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಈ ಪಾಯಿಂಟ್ ನಂಬರ್ 1. ಅಲಹಾಬಾದ್ ಸ್ತಂಭ ಶಾಸನ ಎಲ್ಲಿದೆ ಅಂದ್ರೆ ಅಲಹಾಬಾದ್ ಅಲ್ಲಿದೆ. ಏನು ನೀವು ಆಸ್ತಿ ಹುಡುಗರು ಹೆಂಗಿರ್ಬೇಕು. ಇಡೀ ದೇಶಕ್ಕೆ ಅಲುಮಿಡಿ ಶಾಸನ ಕೊಟ್ಟಂತ ಜಿಲ್ಲೆ, ಶ್ರವಣ ಬೆಳಗೊಳವನ್ನ ತೋರಿಸ್ತಂತ ಜಿಲ್ಲೆ, ಬೇಲೂರು ಹಳೆಬೀಡು ಇರ್ತಕ್ಕಂಥ ಜಿಲ್ಲೆ, ಇಡೀ ಭಾರತದಲ್ಲಿ ಅದ್ಭುತವಾದಂತ ಕಲಾವಂತ ಶಿಲ್ಪ ಇರೋ ಜಿಲ್ಲೆ. ಇದೆಲ್ಲಕ್ಕಿಂತ ಮೀರಿ ದೇಶಕ್ಕೆ ಪ್ರಧಾನಿ ಕೊಟ್ಟಂತ ಜಿಲ್ಲೆ ಕರ್ನಾಟಕದ ಏಕೈಕ ಪ್ರಧಾನಿ. ಭಾಗಶಃ ನಮ್ಮ ಆ ತಲೆಮಾರಲ್ಲಿ ನಾವು ಬದುಕಿದೀವಿ ಅನ್ನೋದು ಪ್ರೌಢು. ಒಂದು. ಎರಡನೇದು, ನಾವು ಅವ್ರನ್ನ ನೋಡಿದೀವಿ ಅನ್ನೋದು ಪ್ರೌಢು. ನಮ್ಮ ಮಕ್ಕಳಿಗೆ ಹೇಳ್ಬೋದು, ನಮ್ಮ ದೇಶದ ಮೊದಲ ಕನ್ನಡದ ಪ್ರಧಾನಿ ನಾವು ನೋಡಿದೀವ್ರಿ ಅಂತ ಜನರೇಷನ್ ಅಲ್ಲಿ ಹುಟ್ಟಿದೀವಿ. ನಮ್ಗೆ ಎಷ್ಟು ಪ್ರೌಢ ಐತೆ. ಇನ್ನು ಅದೇ ಜಿಲ್ಲೆ ನೀವು ಅದು ಏನಾದ್ರು ಇರಲಿ, ರಾಜಕೀಯ ಪ್ಲಸ್ ಆರ್ ಮೈನಸ್ ಏನಾರ ಇರಲಿ, ಬಟ್ ಇದು ಪ್ರೌಡ್ ಮೂಮೆಂಟ್ ತಾನೇ. ಕರ್ನಾಟಕದಾಗೆ ಅಂತದೊಂದು ಯೋಗ ನಿಮ್ ಜಿಲ್ಲೆಗೆ ಸಿಕ್ಕಿದ್ಯಲ್ರಿ. ಕರ್ನಾಟಕದಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಬೆಳಗಾವಿ. ಕರ್ನಾಟಕದಲ್ಲಿ ಆ ಜಿಲ್ಲೆಗೆ ಸಿಕ್ಕಿರೋ ಯೋಗ, ಕರ್ನಾಟಕದಲ್ಲಿ ನಿಮ್ ಜಿಲ್ಲೆಗೆ ಸಿಕ್ಕಿರೋ ಯೋಗ ನಿಜವಾಗ್ಲೂ ಒಂಥರ ನಾವೆಲ್ಲ ಅದೃಷ್ಟವಂತರು. ಓಕೆ,
ಈ ಕಡೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೆ ಶಿವರಾಮ್ ಸರ್ ಕೇಳಿದ್ದೀರಾ? ಯಾರು? ರಿಟೈರ್ಡ್ IAS ಆಫೀಸರ್. ಆಮೇಲೆ ಬಹಳ ಜನ ಗೊತ್ತಿಲ್ಲ. ಬಾನಲ್ಲೆ ಬಾನಲ್ಲೆ ಮಧು ಚಂದ್ರಿಕೆ, ಬಾನಲ್ಲೆ ಬಾನಲ್ಲೆ ಮಧು ಮಂಚಕೆ. ಹೇಳಿ ಓಹೋ. ಈ ಕಡೆ ಸಾಂಗ್ ಕೇಳಿದ್ದೀರಾ? ಆ ಹೀರೋ ಯಾರು ಗೊತ್ತಾ? ಕೆ ಶಿವರಾಮ್ ಸರ್. ಯಾಕೆ ಅವ್ರು ಇಂಪಾರ್ಟೆಂಟ್ ಹೇಳ್ತಿದ್ರು ನನಗೆ ಪರಿಚಯ. ಒಂದ್ಸರಿ ಅವ್ರ ಸ್ಟೋರಿ ನೀವು ಯೂಟ್ಯೂಬಲ್ಲೂ ಅದೇ, ನಾನೇನು ಸುಳ್ಳು ಹೇಳ ಅಂತದ್ದೇನಿಲ್ಲ, ಯೂಟ್ಯೂಬಲ್ಲಿ ಅದೇ 2 ಮಾತು ಕೇಳ್ಬಿಡ್ತೀನಿ, ಜಾಸ್ತಿ ಗೊತ್ತು ಹೇಳಲ್ಲ. ಅದಾದ್ಮೇಲೆ ಅಲಹಾಬಾದ್ ತಮಾಷಾಸನಕ್ಕೆ ಹೋಗೋಣ. ಸರ್ರು SLC ಫೈಲು, ಸರ್ರು PUC ಫೈಲು, ಸರ್ರು ಡಿಗ್ರಿನೂ ಫೈಲು, ಅಂದ್ರೆ ಎಲ್ಲ ಅಟೆಂಪ್ಟ್ ಪಾಸ್. ಸರ್ ಒಂದ್ಸಲ ಶೇಷಾದ್ರಿಪುರಮಲ್ಲೋ ಎಲ್ಲೋ ಒಂದು FD ಆಗಿದ್ದಂಥ ಸಂದರ್ಭದಲ್ಲಿ 10 ರೂಪಾಯಿ ಎಷ್ಟೋ ಸಾಲ ಬರೋರು ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಸ್ಟ್ಯಾಟಿಕ್ಸ್ ಮಾಡ್ಬಿಟ್ಟಿದ್ದೀವಿ. ಅವರು ಫ್ರೆಂಡ್ಸ್ಗೆಲ್ಲ ಒಂದು 50 ಪೈಸೆ ಕೊಡೋರಂತೆ. ಅದರಲ್ಲಿ ಒಬ್ಬ ಫ್ರೆಂಡ್ಸ್ ಕೇಳಿದ್ರಂತೆ, ಈ ತಿಂಗಳಿಂದ ನಂಗೆ 2 ರೂಪಾಯಿ ಕೊಡ್ಬೇಕು ನೀವು ಅಂತ. ಅಷ್ಟೊಂದು ಎನ್ಕರೇಜ್ ಮಾಡೋದಂತ ಫ್ರೆಂಡ್ಸ್ಗೆ 50 ಪೈಸೆ ಕೊಡೋರಂತ 2-3 ರೂಪಾಯಿ, 10 ರೂಪಾಯಿ ಎಷ್ಟೋ ಸ್ಯಾಲರಿ ಬರೋದಂತೆ. ಒಬ್ಬ ಫ್ರೆಂಡ್ ಮಾತ್ರ ಈ ತಿಂಗಳಿಂದ 2 ರೂಪಾಯಿ ಬೇಕು ನನಗೆ ಏನಂತೆ. ಯಾಕೆ ಇಷ್ಟೊಂದು ಹೆಚ್ಚಿಗೆ ದುಡ್ಡು ಅಂದ್ರಂತೆ. IAS ಕಾಲ್ ಮಾಡ್ತಾವೆ, ನಾನು IAS ಅಪ್ಲಿಕೇಶನ್ ಹಾಕ್ಬೇಕು, 2 ರೂಪಾಯಿ ಬೇಕು ಅಂದಂತೆ. ಕೊಟ್ಟು ಕಳಿಸ್ಬಿಟ್ರಂತೆ. ಸಾಯಂಕಾಲ ಯೋಚನೆ ಆಯ್ತಂತೆ ಶಿವರಾಮ್ ಸರ್ಗೆ, ನಾನು 2 ರೂಪಾಯಿ ಕೊಟ್ಟು IAS ಅಂತಾನೆ ಅನ್ನೋದಾದ್ರೆ ನಾನು ಯಾಕೆ ಆಗ್ಬಾರ್ದು? ನೋಡಿ, ಕ್ಷಣ ಮಾತ್ರದಲ್ಲಿ ಯಾರ ಜೀವನವೂ ಬದಲಾಗುವುದಿಲ್ಲ. ಆ ಸೆಕೆಂಡಾಗೆ ಅವ್ರಿಗೆ ಅವ್ನು ಯಾರೋ ಫ್ರೆಂಡ್ 2 ರೂಪಾಯಿ ಕೇಳಿದ್ದು ಅವ್ನು ಯಾವ ಲೆವೆಲಿಗೆ ನಿಲ್ಲಿಸ್ಬಿಡ್ತು ಅಂತ. ಅಪ್ಲಿಕೇಶನ್ ಹಾಕಿರು, ಓದ್ಬೇಕಲ್ಲ, ಪ್ರಿಲಿಮ್ಸ್ ಆಯ್ತು, ಮೇನ್ಸಿಗೆ ಆಪ್ಷನಲ್ ತಗೋಬೇಕಲ್ಲ, ಇಂಗ್ಲಿಷ್ ಜಾಸ್ತಿ ಗೊತ್ತಿಲ್ಲ, ಕನ್ನಡ ತಾಳ್ರಿ ಅಂತ ತೀರ್ಮಾನ ಆಯ್ತು. ಎಲ್ಲರೂ ಎದುರಿಸ್ಬಿಟ್ರಂತೆ. ನಾನು ಒಂದೈನೇ ಹೇಳ್ತೀನಿ, ರೋಚಕ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ತಾರೆ ನೀವು. ಸರ್ ಬಹಳ ಸಲ ಮಾತಾಡಿದ್ದಾರೆ. ಸರ್ ಕನ್ನಡ ನೀನು ಯಾಕೆ ತಾಂಡೆ ಅಂತ ಕಾಲು ಹಿಡಿದವರು ಮೂಗು ಮುರಿದವರೇ ಜಾಸ್ತಿ. ಕನ್ನಡಗೆ ಯಾರು IAS ಮಾಡೋಕ್ಕಲ್ಲ, ದಡ್ಡ ಶತದಡ್ಡ ಮೂರ್ಖ ಹೋಗುವಂತ ಅಷ್ಟೊಂದು ಕಾಲ DOSP SC ಎಲ್ಲ ಬರ್ದು ಪಾಸ್ ಆಗಿದ್ರು. ಧೈರ್ಯ ಮಾಡಿ ಸರ್ರು ಕನ್ನಡ ತಾಬಿಟ್ರು. ಯಾವುದೋ ಕವಿಗಳು ಅವ್ರಿಗೆ ಕನ್ನಡ ಪಾಠ ಮಾಡ್ಕೊಟ್ಟಿದ್ದು ಮನೆ ಹತ್ರ ಹೋದಾಗ. ಅವ್ರು ಹೇಳ್ತಾರೆ, ನಿನ್ ಜಾತಿ ಯಾವುದೋ ಅಂತ ಕೇಳಿದೆ ಪಾಠ ಮಾಡಿದ್ ಪುಣ್ಯಾತ್ಮ ಅಂತ. ನೋಡಿ, ಅದೇ ನೋಡ್ರಿ, ನಾವು ಜಾತಿ ಮೀರಿ ಬೆಳೆದಾಗ ಯಾವಾಗಲಿಂತ ದೊಡ್ಡ ಬಾಯಲ್ಲಿ ನೆನ್ಸ್ಕೊಂತೀವಿ. IAS ಎಕ್ಸಾಮ್ ಬರೆದ್ರು, ರಿಸಲ್ಟ್ ಬಂತು. ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ IAS ಪಾಸ್ ಮಾಡಿದ ಮೊದಲ ಕನ್ನಡಿಗ ಯಾರು? ಸರ್ ಒಂದು ಮಾತು ಹೇಳ್ತಾರೆ, ಈ ರಾಜ್ಯದಿಂದ ಯಾವನೇ IAS ಪಾಸ್ ಮಾಡ್ಬೇಕಾದ್ರು ನನ್ನ ನೆನೆಸ್ಕೊಂಡೆ IAS ಪಾಸ್ ಮಾಡಬೇಕು ಅಂತ. ನಾಗಲ್ಲ ಅಂತ ಯಾರು ಅಂತಾರೋ ಅದನ್ನ ಮಾಡಿ ತೋರ್ಸೋದೇ ಅಚೀವ್ಮೆಂಟ್, ಹೌದಲ್ವಾ? ಎಸ್. ಈಗ ಅಲ್ಬಿಡಿ ಶಾಸನ, ಸರಿ, ಅಲಹಾಬಾದ್ ಸ್ತಂಭ ಶಾಸನ. ಅಲ್ಬಿಡಿ ನಿಮಗೆ ಗೊತ್ತಿರುತ್ತೆ, ಅದನ್ನೇ ಮಾತಾಡೋದು ಬೇಡ ಅಂತ ಒಂದು ವಾಸ್ತಾಂಡೆ. ಅಲಹಾಬಾದ್ ಸ್ತಂಭ ಶಾಸನ ಏನೇನು ಓದ್ಬೋದು ಇದರಲ್ಲಿ? ಫಸ್ಟ್ ಪಾಯಿಂಟ್, ಇದನ್ನ ಪತ್ತೆ ಹಚ್ಚಿದವನು ಯಾರು? ಹಾಗಾದ್ರೆ ಸುಮ್ಮನೆ ಪತ್ತೆ ಹಚ್ಚಿದವನು ಯಾರು? ಕ್ವಶನ್ ಬರ್ಕತ್ತಿದ್ದೀರಿ ನೀವು? ನಾನು ಟೆಸ್ಟ್ ಮಾಡ್ತಿದ್ದೀನ, ಹೇಳ್ರಿ ಯಾರು? ಯಾವ ಚಿಕ್ಕ ಪ್ರಶ್ನೆ ಹೇಳ್ಬೇಕು. ನಮ್ಮ ಹಿಸ್ಟ್ರಿ ಅಮ್ಮ ನೀವು ನಾಳೆಯಿಂದ ಓದಿಲ್ಲ ನಮ್ಗೆ ಮಾಡೋ ಅವಮಾನ ನೀವು ಹಿಸ್ಟ್ರಿ ಮೇಸ್ಟ್ರುಗಳಿಗೆ. ಇದನ್ನ ಪತ್ತೆ ಹಚ್ಚಿದವನು ಯಾರು? ಜೇಮ್ಸ್ ಪ್ರಿನ್ಸೆಪ್. ಜೇಮ್ಸ್ ಪ್ರಿನ್ಸೆಪ್. ಜೇಮ್ಸ್ ಪ್ರಿನ್ಸೆಪ್ ಎಷ್ಟರಲ್ಲಿ? 1837. 1837. 1837. ಆಕ್ಚುಲಿ ಈಗ ಇದು ಪತ್ತೆ ಹಚ್ಚಿದ್ ಗೊತ್ತಾಯ್ತು, ಅಲಹಾಬಾದಾಗ ಇದು ಗೊತ್ತಾಯ್ತು, ಯಾರು ಅಂತ ಗೊತ್ತಾಯ್ತು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಜನರಲಿ. ಪ್ರಾಕೃತ ಭಾಷೆಯನ್ನ ಮೊದಲ ಬಾರಿಗೆ ಓದಿದವರು ಯಾರು? ಪ್ರಾಕೃತ ಭಾಷೆಯನ್ನ ಮೊದಲ ಬಾರಿಗೆ ಓದಿದವರು ಯಾರು? ನೀವು ಸಿಂಪಲ್ ಒಂದು ಆನ್ಸರ್ ಹೇಳ್ಬೋದಪ್ಪ. ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ನಾವಲ್ಲ ಸರ್ ಅಂದ್ರೆ ಮುಗ್ದೋಯ್ತು. ಜೇಮ್ಸ್ ಪ್ರಿನ್ಸೆಪ್ಪೆ. ಅಶೋಕನ ಶಾಸನಗಳನ್ನ ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್ಪೆ. ಅಶೋಕನ ಶಾಸನಗಳ ಭಾಷೆ ಪ್ರಾಕೃತ, ಹಾಗಾಗಿ ಪ್ರಾಕೃತ ಭಾಷೆಯನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್ಪು. ಜೇಮ್ಸ್ ಪ್ರಿನ್ಸೆಪ್ಪು ಎಷ್ಟು ಟಚ್ ನೋಡ್ರಿ ನೀವು, ಒಂದು ಓಪನ್ ಮಾಡಿದ್ರೆ ಎಷ್ಟು ಓಪನ್ ಆಗ್ತವೆ ಅಂತ. ಆಯ್ತಪ್ಪ, ನೆಕ್ಸ್ಟ್ ಈ ಅಲಹಾಬಾದ್ ಸ್ತಂಭ ಶಾಸನ ಯಾರು ಯಾರಿಗೆ ಸಂಬಂಧಪಟ್ಟಿದೆ? ಬರ್ಕಬಾರ್ದು. ಸಮುದ್ರಗುಪ್ತ, ವೆರಿ ಗುಡ್. ಅಲ್ಲ, ಸಮುದ್ರಗುಪ್ತ ವೆರಿ ಗುಡ್. ನನ್ನ ಪ್ರಶ್ನೆ ಒಂದು, ಯಾರ್ಯಾರಿಗೆ ಸಂಬಂಧಪಟ್ಟಿದೆ?
ಸಮುದ್ರಗುಪ್ತ ಒಂದು ಹರ್ಷವರ್ಧನ. ಅಲ್ಲಲ್ಲ, ಯಾವ ರಾಜರ ಬಗ್ಗೆ ಹೇಳಿದ್ರೆ ಇದ್ರ ಮೇಲೆ ಕೆತ್ತಿಸಿದಂತ ರಾಜರು ಯಾರ್ಯಾರು? ಸಮುದ್ರಗುಪ್ತ ಒಂದು, ಹರ್ಷವರ್ಧನ ಎರಡು, ಜಹಾಂಗೀರ್ ಮೂರು ಆಯ್ತು. ಆಮೇಲೆ ಜಹಾಂಗೀರ್ ಅಲ್ಲ 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 ಆಮೇಲೆ ಹೇಳ್ರಿ. ಸಮುದ್ರಗುಪ್ತ ಆಯ್ತು, ಹರ್ಷವರ್ಧನ ಆಯ್ತು, ಜಹಾಂಗೀರ್ ಆಯ್ತು, ಜಹಾಂಗೀರ್ ಅಲ್ಲ ಆಯ್ತು. ಆಮೇಲೆ ಏನೋ ಒಂದು ಹೇಳ್ರಿ ನೋಡೋಣ. ಅಶೋಕ ಆಯ್ತು, ವೆರಿ ಗುಡ್. ಆಮೇಲೆ ಕನಿಷ್ಕ ಆಯ್ತು, ಆಯ್ತು. ಆಮೇಲೆ ಪ್ರಭಾಕರ ವರ್ಧನ ಬಿಟ್ರೆ ಒಂದು 25 ರಾಜರ ಹೆಸರು ಹೇಳ್ತೀರಾ? ಹೇಳ್ರಿ ನಂಗೆ ಒಂದೊಂದು ಹೆಸರು ಹೇಳ್ತೀರಾ? ಈ ಕಡೆ ನೋಡ್ರಿ, ಇಲ್ಲಿ ಮೊದಲು ಈ ಶಾಸನದ ಮೇಲೆ ಕೆತ್ತಿಸಿದವನು ಅಶೋಕ, ಬರ್ಕಬೇಡ್ರಿ. ತದನಂತರ ಈ ಶಾಸನವನ್ನ ಕೆತ್ತಿಸಿದವನು ಸಮುದ್ರಗುಪ್ತ, ಬರ್ಕಬೇಡ್ರಿ, ಕೇಳಿಸ್ಕೊಳ್ಳಿ. ಆಮೇಲೆ ಇದು ಕೌಸಂಬಿಲ್ಲಿತ್ತು. ಎಲ್ಲಿತ್ತು? ಕೌಸಂಬಿಲ್ಲಿತ್ತು. ಇದನ್ನ ಅಲಹಾಬಾದ್ಗೆ ವರ್ಗಾಯಿಸಿದವನು ಫಿರೋಜ್ ಶಾ ತೊಗಲಕ್, ಬರ್ಕಬೇಡ್ರಿ, ಫಿರೋಜ್ ಶಾ ತೊಗಲಕ್. ಇದನ್ನ ರಕ್ಷಣೆ ಮಾಡಿದವನು ಅಕ್ಬರ್. ಎಲ್ಲೋ ಬಿಲ್ಡಿಂಗ್ ಮೇಲೆ ಇಟ್ಟಿದ್ದ, ಕೆಳಗಡೆ ಬಿದ್ದೋಗಿತ್ತು, ಮತ್ತೆ ಅದಕ್ಕೆ ರಕ್ಷಣೆ ಕೊಡ್ತಾನೆ. ಇದರ ಮೇಲೆ ತನ್ನ 2 ಸಾಲುಗಳನ್ನ ಕೆತ್ತಿಸಿದವನು ಜಹಾಂಗೀರ್. ಜಹಾಂಗೀರ್ ಅಂತ ತಕ್ಷಣ ನಗ್ಬಿಟ್ರಿ ನೀವು, ಎಲ್ಲೇ ಸಮುದ್ರಗುಪ್ತ ಎಲ್ಲೇ ಜಹಾಂಗೀರ್ ಅಂತ. ಇಟ್ ಇಸ್ ರೈಟ್, ಅವರೆಲ್ಲ ಓದಿದ್ದಾರೆ. ಇಟ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್. ಹಾಗಾಗಿ ಯಾರ್ಯಾರ ರಾಜ್ಯ ಬಗ್ಗೆ ಇದೆ ಅಂದ್ರೆ ಅಶೋಕ, ಸಮುದ್ರಗುಪ್ತ, ಜಹಾಂಗೀರ ಇದ್ರ ಮೇಲೆ ಕೆತ್ತಿಸ್ತವ್ರು. ಅಶೋಕ, ಸಮುದ್ರಗುಪ್ತ, ಜಹಾಂಗೀರ. ಇಟ್ ಇಸ್ ಕಾಂಪಿಟೇಟಿವ್ ಎಕ್ಸಾಮ್. ಇದನ್ನ ನೀವು ಡಿಗ್ರಿ ಎಕ್ಸಾಮ್ ಅಲ್ಲಿ ಸಮುದ್ರಗುಪ್ತ ಕೆತ್ತಿಸಿದನು, ಅಲಹಾಬಾದ್ ಅಲ್ಲಿದೆ, ಕೌಸಂಬಿ ಇಲ್ಲಿದೆ ಅಂತ ಬರೆದ್ಬಿಟ್ರೆ ಮಾರ್ಕ್ಸ್ ಕೊಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜಹಾಂಗೀರ್ ಹೆಸರು, ಈಗ ಇದ್ರ ಮೇಲೆ ಯಾರ್ಯಾರು ಕೆತ್ತಿಸಿರು? ಅಶೋಕ, ಸಮುದ್ರಗುಪ್ತ, ಜಹಾಂಗೀರು. ಎ ಬಿ ಸರಿ, ಎ ಸಿ ಸರಿ, ಎ ಬಿ ಸಿ ಸರಿ, ಎ ಸರಿ ಅಂತ ಕೊಡ್ತೀವಿ. ನೀವೇನ್ ಮಾಡ್ತೀರಾ? ಕೆಲವರು ಸಮುದ್ರಗುಪ್ತ ಬರೀತೀರಾ, ಇನ್ ಕೆಲವರು ಅಶೋಕ ಸಮುದ್ರಗುಪ್ತ ಬರೀತೀರಾ, ಇನ್ ಕೆಲವರು ಜಹಾಂಗೀರ್ ಅಂತ ತಕ್ಷಣ ನಗ್ಬಿಟ್ರಲ್ಲ, ಸಮುದ್ರಗುಪ್ತ ಇಲ್ಲಿ ಮುಸ್ಲಿಂ ರೂಲರ್ ಅಲ್ಲಿ ಇಲ್ಲ ಅಂತ ಅನ್ಬಿಟ್ಟು ಬರ್ತೀರಾ. ಧೈರ್ಯವಾಗಿ ಮಾರ್ಕ್ಸ್ ಬರಲ್ಲ. ಸರ್ 2 ಬರ್ದಿದ್ದೀನಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೇಳಕ್ಕೆ ಡಿಗ್ರಿ ಎಕ್ಸಾಮ್ ಅಲ್ಲ, 3 ಎಕ್ಸಾಮ್ ಅಥೆಂಟಿಕ್ ಆಗಿ ಬರೆದ್ರೆ ನಾವು ಮಾರ್ಕ್ಸ್ ಕೊಡೋದು. ಹಾಗಾಗಿ ಅಶೋಕ, ಸಮುದ್ರಗುಪ್ತ, ಜಹಾಂಗೀರ್ ಇದರ ಮೇಲೆ ಶಾಸನವನ್ನ ಕೆತ್ತಿಸಿದವರು. ಅಶೋಕ, ಸಮುದ್ರಗುಪ್ತ, ಜಹಾಂಗೀರ್ ಇದರ ಮೇಲೆ ಶಾಸನವನ್ನ ಕೆತ್ತಿಸಿದವರು. ಏನ್ ಸರ್ ಹುಡುಗರು ತಾಳ್ಮೆ? 5 ಗಂಟೆ ಆದ್ರೂ 4:45 ಆಯ್ತಾ ಬಂತು, ಒಬ್ಬರಿಗೆ ಗಲ್ಲಾಡಿದ ಸರ್, ಚೆನ್ನಾಗಿ ಶಿಸ್ತು ಕಲಿಸಿದ್ದೀರ ಸರ್, ನಿಜವಾಗ್ಲು ವೆರಿ ಪ್ರೌಡ್. ಏನಾಗುತ್ತೆ ಅಂತ ಮನುಷ್ಯರಿಗೆ ಕಾಲೇಜ್ ನಮ್ಮ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಯಾಕೆಂದ್ರೆ ಸರ್ರು ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಕೆಲವರು ಇಲ್ಲಿಂದ ಹೋದ್ಮೇಲೆ ಫೋನ್ ಮಾಡಿ ಹೇಳಿದ್ದಾರೆ, ಸರ್ಕಾರಿ ಡಿಗ್ರಿ ಕಾಲೇಜ್ಗಳಲ್ಲಿ ನಿಮ್ ತರದ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಇಲ್ಲ ಅಂತ. ಇದು ನಿಮ್ಮನ್ನ ಹೊಗಳ್ತಾ ಇರೋದಲ್ಲ, ಇದು ನಿಮ್ಮ ನಡವಳಿಕೆಗೆ ಸಿಗ್ತಾ ಇರೋ ರಿವಾರ್ಡ್ಸ್, ಗೌರವ. ಯಾಕಂದ್ರೆ ನೀವು ಹಿಂಗಿದ್ದಾಗ ನಮಗೂ ಖುಷಿ ಇರುತ್ತೆ, ಇನ್ನೊಂದ್ಸಲ ಕರೆದ್ರೆ ಯೋಚನೆ ಮಾಡದೆ ಬರ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಆಮೇಲೆ ಒಂದ್ ತಿಳ್ಕೊಳ್ರಿ, ತಮಾಷೆಗೆ ಹೇಳ್ತಿಲ್ಲ, ನಿಮ್ಗೆ ಇನ್ನೂ ಪ್ರಪಂಚದಲ್ಲಿ ಯಾರೋ ಒಂದು 8-10 ಜನ ಮಾತ್ರ ಸ್ವಲ್ಪ ಏನು ಕಾಂಪಿಟೇಟಿವ್ ಯುಗ ಗೊತ್ತಿರೋರವ್ರೆ ಸರ್. ಇನ್ನೆಲ್ಲ ಪಾಪ ಹೊಸ ಹುಡುಗರು ನಿಮ್ ವೇದಿಕೆ ಬಂದು ನೋಡಿದಿರಲ್ಲ, ಇವ್ರು ಯಾರು ಕಡಿಮೆ ಇಲ್ಲ. ಇವ್ರ ಜೊತೆಗೆ ಒಂದು ಫೋಟೋಗೆ ಸಹಾಯ ಅಂತ ಹುಡುಗರವ್ರೆ, ಒಂದು ಫೋನ್ ಕಾಲ್ ಈ ವೇದಿಕೆ ಮೇಲೆ ನೋಡಿದವ್ರು ನೀವು ಇಷ್ಟು ದಿವಸ, ಒಂದು ಫೋನ್ ಕಾಲ್ ಅವ್ರು ನಮ್ಮ ಕಾಲು ಎದ್ದು ಬಿಟ್ರೆ ಅಂತ ಖುಷಿ ಪಡೋರವ್ರೆ, ಅವ್ರ ಪರಿಚಯ ಅಂತ ಹೇಳ್ಕೊಂಡವ್ರವ್ರೆ. ನಾನು ನಾನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕಾದ್ರೆ ಇವತ್ತೇನು ಲೆಜೆಂಡ್ರಿಗಳವರಲ್ಲ, ಅವ್ರ ಜೊತೆ ಅವ್ರ ಸೆಲ್ಫಿಗೋಸ್ಕರ 3 ದಿವಸ ಕಾದಿದ್ದೀನಿ. ಅದ್ರಲ್ಲಿ ಯಾರೋ ಒಬ್ರಿಬ್ರು ಪರ್ಸನಲಿ ಪರಿಚಯ ಆದ್ರಲ್ಲ, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಂಡಿದ್ದೀನಿ, ಇವ್ರು ನನಗೆ ಕ್ಲೋಸು. ನಾನು ಫೋನ್ ಮಾಡಿದ ತಕ್ಷಣ ಎತ್ತುತ್ತಾರೆ, ಬೇಕಾದ್ರೆ ಕೇಳಿಸ್ಕೊಂತ ಅಂತ ಫೋನ್ ಮಾಡಿ ಅವ್ರ ಕೈಲಿ ಎತ್ತು ಮಾತಾಡ್ಸಿದ್ದೀನಿ. ಇವತ್ತು ಯಾವ್ದಾವ್ದೋ ಕಾರಣಕ್ಕೆ ಅವ್ರು ನನಗೆ ಫೋನ್ ಮಾಡ್ತಾರೆ. ನಿಜವಾಗ್ಲೂ ನಾನು ಎಷ್ಟು ವೆರಿ ಪ್ರೌಡ್. ನನ್ನ ಬಗ್ಗೆ ನನಗೆ ಇದೊಂದೇ ವಿಚಾರಕ್ಕೆ ಹೆಮ್ಮೆ ಆಗೋದು. ನಾನು ದುಡ್ದಿಲ್ವೋ, ಅನ್ನ ಚೆನ್ನಾಗಿ ತಿಂತೀನೋ ತಿನ್ನಲ್ವೋ ಏನೋ ಗೊತ್ತಿಲ್ಲ. ಅವತ್ತು ಯಾರ ಜೊತೆ ಒಂದು ಸೆಲ್ಫಿಗೋಸ್ಕರ 3 ದಿವಸ ಕಾದಿದ್ನೋ ಅವರು ಮಂಜು ಎಲ್ಲಿದ್ಯಪ್ಪ, ನಾನು ಸ್ವಲ್ಪ ಬುಕ್ ಪ್ರಮೋಷನ್ ಮಾಡೋ, ಈ ತರ ಫೋನ್ ಮಾಡ್ತಾರೆ. ಸಖತ್ ಖುಷಿ ಆಗುತ್ತೆ. ಒಂದ್ಸರಿ ಬಾರೋ ನಮ್ಮನೆಗೆ, ಅಥವಾ ಏನೋ ಭೇಟಿ ಮಾಡ್ಬೇಕು ಬಾರೋ ಅಂತ. ಇಟ್ ಈಸ್ ದ ಟೈಮ್, ಬಿಡಬಾರ್ದು. ನಾವ್ ಯಾರ ಜೊತೆ ಡ್ರೀಮ್ ಕಾಣ್ತೀವಲ್ಲ ಅವರು ನಮ್ಗೆ ಗುರುತಿಸ್ಬೇಕು, ಆ ಲೆವೆಲಿಗೆ ಬೆಳಿಬೇಕು. ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, PS ಗಂಗಾಧರ್ ಸರ್ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ನಾನೇ ಮೈಸೂರು ಯೂನಿವರ್ಸಿಟಿನಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೆ ಅವ್ರಿಗೆ.
ಇವತ್ತು ಅವ್ರ ಬುಕ್ನ ರಿವ್ಯೂ ಮಾಡಕ್ಕೆ ನನಗೆ ಕಳಿಸ್ತಾರೆ. ಅಂದ್ರೆ ಅದೇ ಗ್ರೋತ್ ಡೆವಲಪ್ಮೆಂಟ್ ಹೇಗಿರ್ಬೇಕು ಅಂದ್ರೆ, ನೀವು ಯಾರ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ಕಷ್ಟಪಡ್ತಿರ್ತೀರಾ ಅವರ ಸಮಾನವಾಗಿ ಅಥವಾ ಇನ್ನೂ ಎತ್ತರಕ್ಕೆ ಬೆಳೆಯೋದು ಸಾಧ್ಯ. ಥ್ಯಾಂಕ್ ಯು. ರಿಯಲಿ ಸರ್, ರಿಯಲಿ ಅಂತ ಫ್ಯಾಕಲ್ಟೀಸ್ ನಿಮಗೆ ಬಂದಿರೋದು. ನೀವು ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದ್ರೆ ಬೆಂಗಳೂರು, ಧಾರವಾಡ, ಬಿಜಾಪುರ ಎಲ್ಲೋದ್ರು ಇವರಲ್ಲಿ ಯಾರೋ ಒಬ್ರು ನೋಡ್ಬೇಕು ನೀವು. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಸೀರಿಯಸ್ ಆಗಿ ಓದೋ ಹುಡುಗ, ನಿಮ್ಗಿನ್ನ ನಿರ್ವಹಿಸಿರೋ ಗೊತ್ತಿಲ್ಲ, ಬಂದಿರೋ ಇಷ್ಟು ಚಂದಲ್ಲಿ ಯಾರೋ ಒಬ್ರಿಗೆ ಫ್ಯಾನ್ ಆಗ್ಬೇಕು ನೀವು. ಇದಾದ್ಮೇಲೆ ಈಗ ಅಲಹಾಬಾದ್ ಸ್ತಂಭಶಾಸನ ಮಾತಾಡ್ತಾ ಇದ್ದೀನಿ. ಪತ್ತೆ ಹಚ್ಚಿದಾಯ್ತು, ಯಾರ್ಯಾರು ಕೆಲ್ಸರು ಆಯ್ತು. ಈಗ ನೆಕ್ಸ್ಟ್ ಪಾಯಿಂಟ್, ಫಿರೋಜ್ ಶಾ ತೊಗಲಕ್ಕಿದನ್ನು ಕೌಸಂಬಿಯಿಂದ, ಉತ್ತರ ಪ್ರದೇಶದ ಕೌಸಂಬಿಯಿಂದ ಅಲಹಾಬಾದ್ಗೆ ವರ್ಗಾಯಿಸಿದನು. ಅಕ್ಬರ್ ಇದನ್ನು ರಕ್ಷಣೆ ಮಾಡಿದನು. ಈ ಶಾಸನವನ್ನು ಕೆತ್ತಿದವನು ಹರಿಶೇಣ. ಈ ಶಾಸನವನ್ನು ಕೆತ್ತಿದವನು ಹರಿಶೇಣ. ನೆಕ್ಸ್ಟ್ ಇಷ್ಟಕ್ಕೆ ಬಿಡ್ತೀವ? ಬಿಡಲ್ಲ. ಕೇಳಿಸ್ಕೊಳ್ಳಿ, ಒಂದು ಸೆಂಟೆನ್ಸ್ ಅಂದ್ರೆ ಎಷ್ಟು ಲೈನ್ ಇರ್ಬೋದಪ್ಪ ಮ್ಯಾಕ್ಸಿಮಮ್? ಒಂದು ವಾಕ್ಯ 2, 3, 4, 5 ಅಲ್ವಾ? ಅದಕ್ಕಿಂತ ಮೀರಿ ಒಂದು ವಾಕ್ಯ ಉಂಟಾ? ಸಮ್ಮಿಶ್ರ ವಾಕ್ಯ, ಸರಳ ವಾಕ್ಯ ಏನೇನೋ ಬರುತ್ತಲ್ಲ ಕನ್ನಡದಲ್ಲಿ. ಈ ಕಡೆ ನೋಡ್ರಿ, ಇದು ಈ ಶಾಸನ 33 ಸಾಲುಗಳಿಂದ ಕೂಡಿದ ಒಂದೇ ವಾಕ್ಯದ ಶಾಸನ. ಎಷ್ಟು ಲೈನ್ ಇದೆ? ಎಷ್ಟು ವಾಕ್ಯ ಇದೆ? ಬರ್ಕೊಳ್ಳಿ. 33 ಸಾಲುಗಳಿಂದ ಕೂಡಿದ ಒಂದೇ ವಾಕ್ಯದ ಶಾಸನ. ಆಯ್ತಾ? ನೆಕ್ಸ್ಟ್ ಯಾವ ಭಾಷೆಯಲ್ಲಿದೆ? ಸಂಸ್ಕೃತ. ವೆರಿ ಗುಡ್, ಸಂಸ್ಕೃತ. ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ಸಂಸ್ಕೃತ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿದ. ಉಚ್ಛ್ರಾಯ ಅಂದ್ರೆ ಉಚ್ಚಲ್ಲ, ಗ್ರೇಟ್ ನೆಕ್ಸ್ಟ್ ಲೆವೆಲ್ ಅಂತೀವಲ್ಲ, ಆ ಲೆವೆಲ್ ಅಲ್ಲಿ ಇದ್ದಂಥದ್ದು ಯಾರ ಆಳ್ವಿಕೆಯ ಅವಧಿಯಲ್ಲಿ ಅಂತ? ಗುಪ್ತರ ಆಳ್ವಿಕೆಯ ಅವಧಿಯಲ್ಲಿ ಸಂಸ್ಕೃತ ಉತ್ಕೃಷ್ಟ ಹಂತವನ್ನು ತಲುಪಿತ್ತು. ಆಯ್ತಪ್ಪ. ನೆಕ್ಸ್ಟ್, ಹಾಗಾದ್ರೆ ಯಾರ ಬಗ್ಗೆ ಮಾಹಿತಿ ಇದೆ? ಸಮುದ್ರಗುಪ್ತ. ಏನ್ ಮಾಹಿತಿ ಇದೆ ಅವನ ಬಗ್ಗೆ ಅದನ್ನ ಕೇಳ್ತಾರೆ. ಸಮುದ್ರಗುಪ್ತರ ದಿಗ್ವಿಜಯಗಳನ್ನ ವರ್ಣಿಸುವ ಶಾಸನ ಯಾವುದು ಅಂತಾರೆ. ಹಾಗಾದ್ರೆ ಇದರಲ್ಲಿ ಏನ್ ಮಾಹಿತಿ ಇದೆ ಅನ್ನಂಗಾಯ್ತು? ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ಇದೆ. ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ಮಾಹಿತಿ ಇದೆ. ನೋಡಿ, UPSC ಹೆಂಗ್ ಕೇಳ್ತಾರೆ? ಇದು ಇಷ್ಟೊತ್ತು ನಾನು ಮಾತಾಡೋದು KS. UPSC ಅಂದ್ರೆ ಆರ್ಎನ್ಜಿ ರೆಡಿ ಆದ್ರೆ ಯಾವ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡಬಹುದಲ್ವಾ? ಸಮುದ್ರಗುಪ್ತನನ್ನ ಶಕ್ತಿಯಲ್ಲಿ ಯಾರಿಗೆ ಹೋಲಿಸಲಾಗಿದೆ? ಸಮುದ್ರಗುಪ್ತನನ್ನ ಬುದ್ಧಿಯಲ್ಲಿ ಯಾರಿಗೆ ಹೋಲಿಸಲಾಗಿದೆ? ಸಮುದ್ರಗುಪ್ತನನ್ನ ಶ್ರೀಮಂತಿಕೆಯಲ್ಲಿ ಯಾರಿಗೆ ಹೋಲಿಸಲಾಗಿದೆ? ಈ ತರ ಪ್ರಶ್ನೆ ಬರ್ತವೆ. ಹಿಂಗೂ ಓದ್ಬೇಕಾ ಸರ್? ಇದ್ಯಾವ ಬುಕ್ಕಲ್ಲಿ ಇರುತ್ತೆ ಅನ್ಬಾರ್ದು. ಅಲಹಾಬಾದ್ ಸ್ತಂಭಶಾಸನದಲ್ಲಿ ಹೇಳ್ತದೆ, 100 ಕದನಗಳ ಸರದಾರನ ಮೈ ಮೇಲೆ ಆದ ಗಾಯಗಳ ಗುರುತು ಪದಕಗಳಂತೆ ಅಲಂಕರಿಸಲ್ಪಟ್ಟಿವೆ. ಈತ ಶಕ್ತಿಯಲ್ಲಿ ಇಂದ್ರ, ಸಂಪತ್ತಿನಲ್ಲಿ ಕುಬೇರ, ಬುದ್ಧಿಯಲ್ಲಿ ಬೃಹಸ್ಪತಿ. ಎಲ್ಲ ಉತ್ತರ ಸಿಕ್ಬಿಡ್ತಾ? ಈ ಲೈನ್ ಎಲ್ಲದೆ ಅಂದ್ರೆ ಅಲಹಾಬಾದ್ ಸ್ತಂಭಶಾಸನದಲ್ಲದೆ. ಈ ಲೈನ್ ಕೊಟ್ಟು ಯಾರ ಬಗ್ಗೆ ಹೇಳಲಾಗಿದೆ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟಿ ಬರೆಯಂಗಿಲ್ಲ, ಸಮುದ್ರಗುಪ್ತ. ಭಾರತದ ಸಮುದ್ರಗುಪ್ತ ಯಾರು? ಭಾರತದ ನೆಪೋಲಿಯನ್. ಬಹಳ ಹೊಟ್ಟೆ ಉರಿತ ನನಗೆ ಈ ವಿಚಾರದಲ್ಲಿ. 100 ಕದನ ಫಸ್ಟ್ ಮಾಡಿದ್ದು ಸಮುದ್ರಗುಪ್ತನ, ನೆಪೋಲಿಯನ್?
ಬಟ್ ಸಮುದ್ರಗುಪ್ತ ಇದ್ದ ನೆಪೋಲಿಯನ್ ಇದ್ದ. ಸಮುದ್ರಗುಪ್ತ, ನೆಪೋಲಿಯನ್ ಅಲ್ಲ, ಸಮುದ್ರಗುಪ್ತ. 100 ಯುದ್ಧಗಾರ ಫಸ್ಟ್ ಮಾಡಿದವನು ಯಾರು? ಸೋಲಿಲ್ಲದ ಸರ್ದಾರ ಸಮುದ್ರಗುಪ್ತ. ಆದ್ರೆ ನೆಪೋಲಿಯನ್ ಬೋನಪಾರ್ಟ್ ಸೋತಿದ್ದಾನೆ. ಆದ್ರೂ ಈತನ ತಮ್ಮದು ಭಾರತದ ನೆಪೋಲಿಯನ್ ಅಂತೀವಿ. ಅವ್ರು ಬೇಕಾದ್ರೆ ಕಟ್ಟಬೇಕಾಯ್ತು ಫ್ರಾನ್ಸಿನ ಸಮುದ್ರಗುಪ್ತ ಅಂತ. ಏನ್ ಮಾಡುದು? VS ಸ್ಮಿತ್ ಕರೆದಿರೋರು ಯಾರೇನ್ರಿ? VS ಸ್ಮಿತ್ ಮಂಜುನಾಥ ಅಲ್ಲವಲ್ಲ, ತಿಮ್ಮಪ್ಪ ವೆಂಕಟರಮಣಪ್ಪ ಆಗಿದ್ರೆ ಹಂಗೆ ಹೇಳ್ತಿದ್ದ. ಫಾರಿನ್ ಹಿಸ್ಟೋರಿಯನ್ ಅವನು. ಹಾಗಾಗಿ ಭಾರತದ ನೆಪೋಲಿಯನ್ ಅಂತ ಸಮುದ್ರಗುಪ್ತ ಕರೆದ. ಹೋಗ್ತೀರಾ ನೀವು ಇದನ್ನ? ಹೋಗ್ಬೇಕಮ್ಮ, ಎಕ್ಸಾಮು ಒಪ್ಪಲ್ಲ, ಮಾರ್ಕ್ಸ್ ಬಿಡಲ್ಲ. ಬರ್ಕಂడి. 100 ಕದನಗಳ ಸರದಾರನ ಮೈ ಮೇಲೆ ಆದ ಗಾಯಗಳ ಗುರುತು ಪದಕಗಳಂತೆ ಅಲಂಕರಿಸಲ್ಪಟ್ಟಿವೆ. ಈತ ಶಕ್ತಿಯಲ್ಲಿ ಇಂದ್ರ, ಸಂಪತ್ತಿನಲ್ಲಿ ಕುಬೇರ, ಬುದ್ಧಿಯಲ್ಲಿ ಬೃಹಸ್ಪತಿ. ನೋಡ್ರಿ, ಒಂದು ಅಲಹಾಬಾದ್ ತಪಶಾಸ್ತ್ರ ಎಷ್ಟು ಮಾಹಿತಿ ಐತೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಏನ್ ಕೇಳ್ತಾರೆ ಕೇಳಿ, ಇದನ್ನ ಬಿಟ್ಟು ಇನ್ನೇನ್ ಕೇಳಕ್ ಸಾಧ್ಯ ಹೇಳಿ? ನೀವ್ ಯಾರನ್ನ ಗೆಸ್ ಮಾಡಿ ಇದನ್ನು ಕೇಳ್ಬೋದು ಸರ್ ಅಂತ ಅದು ಹೇಳ್ಬಿಡ್ತೀನಿ. 360 ಡಿಗ್ರಿ ಆಂಗಲ್ ಓದ್ಬಿಟ್ರೆ ಯಾಕೆ ಕೆಲಸ ಸಿಕ್ಕಲ್ಲ? ಮಾತಾಡ್ರಿ. ಅಮ್ಮ ಇದು ನೋಡಿಲಿ, ಡಿಗ್ರಿ ಹುಡುಗರು ಜಾಸ್ತಿ ಜನ ಇದ್ದೀರಾ. ಯಾರು ಡಿಗ್ರಿ ಮುಗಿಸಿರೋ ಸ್ವಲ್ಪ ಜನ ಕಾಣ್ತೀರ. ಅವ್ರಿಗೆ ನಾನು ಹೇಳ್ಬೇಕಾಗಿಲ್ಲ, ಅವ್ರಿಗೆಲ್ಲ ಅರಿವೈತೆ ಜೀವನದಲ್ಲಿ ಯಾಕೆ ಕೆಲಸ ನೀಡೈತೆ ಅಂತ. ನಾನು ಇವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಬಂದಿದ್ರೆ ನಾನು ಇವತ್ತು ನಿಮ್ಮಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಎರಡೋ ಟ್ರಾಫಿಕ್ ಆಗಿ ಪುಟ ಅಂತ ಇಲ್ಲಿ ಬರ್ಬೇಕಾದ್ರೆ ನಾನು ಬರ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಬರೀರಿ. ನೀವು ಅಳ್ಬೇಕಾದ್ರೆ ಬೆಂಗಳೂರಿಂದ ಮಂಜುನಾಥ್ ಬಂದಿದ್ದಾರೆ, ಅವ್ರಿಗೊಂದ್ಸಲ ಮಾನ ಸರ್ ಎದ್ದೆ ತಲೆ ಹೋಗಿವ್ರಿ. ಅದು ಪ್ರೈವೇಟ್ ಬಸ್. ಇವತ್ತಿನ ಜೀವನ ಹೇಳ್ತೀನಿ. ಆ ಬಸ್ ಜರ್ನಿ ಅನ್ನೋದು ಪ್ರೈವೇಟ್ ಕಂಪ್ನಿ. ಯಾವಾಗ ಬೇಕಾದ್ರೂ ಇಳಿಸ್ಬೋದು, ಟೈಮಿಂಗ್ ಕರ್ಕೊಂಡು ಹೋಗಲ್ಲ. ನಾನು ಸ್ವಂತ ಕಾರಲ್ಲಿ ಬಂದೆ. 50 ಬರೋದನ್ನ 150 ಬಂದೆ, ರೀಚ್ ಆದೆ. ಇದು ಗವರ್ಮೆಂಟ್ ಜಾಬ್ ಇದ್ದಾಗೆ ಸಾಯವರೆಗೂ ನಮ್ಮ ಡೆಸ್ಟಿನಿ ರೀಚ್ ಮಾಡಿಸುತ್ತೆ ಗೌರ್ಮೆಂಟ್ ಜಾಬ್. ಅರ್ಥ ಆಯ್ತಪ್ಪ? ಆಗದಾತೀರ DYSP PC ಆಗಕ್ಕೆ ಯೋಚನೆ ಮಾಡಬೇಡ್ರಿ, DYSP ಆಗಕ್ಕೆ ಯೋಚನೆ ಮಾಡ್ರಿ. ಆಗದಾತೀರ SD ಆಗಕ್ಕೆ ಯೋಚನೆ ಮಾಡಬೇಡ್ರಿ, ತಹಸೀಲ್ದಾರ್ ಆಗಕ್ಕೆ ಯೋಚನೆ ಮಾಡ್ರಿ. ಸರ್ ಆಗುತ್ತಾ ಅಂದ್ರೆ ಇನ್ನು 4 ವರ್ಷ ಆದ್ಮೇಲೆ ಗುಂಪಲ್ಲಿ ಯಾರೋ ಒಬ್ಬರು ಮಾಡಿ ತೋರಿಸಿರ್ತಾರೆ. ಚಪ್ಪಾಳೆ ಹೊಡೆಯೋ ಜಾಗದಲ್ಲಿ ನೀವು ಇರಬಾರ್ದು, ಚಪ್ಪಾಳೆ ಹೊಡ್ಸ್ಕೊಳ್ಳೋ ಜಾಗದಲ್ಲಿ ಇರಬೇಕು. ಇದರಲ್ಲಿರೋರು ಯಾರೋ ಆತಾರೆ, ಎಲ್ಲರೂ ಆಗಲ್ಲ. ಯಾರಾತಾರೆ ನನಗೂ ಗೊತ್ತಿಲ್ಲ, ಸರ್ಗೂ ಗೊತ್ತಿಲ್ಲ. ಯಾರು ಆಗಲ್ಲ ಅನ್ನೋದು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಈಗ ನೀವು ನಿರ್ಧಾರ ಮಾಡ್ಕೊಳ್ರಿ. ಆತಾರೆ ಅಂತ ಹೇಳಿದ್ ನನಗೆ, ಈಗ ಯಾರು ಆತಾರೆ ಅಂದ್ರೆ ಪಕ್ಕಕ್ಕೆ ನೋಡ್ಬೇಡ್ರಿ, ಇವ್ ಸಖತ ಗೊತ್ತ ಕಾಲೇಜಿಗೆ ಅಂತ. ಯಾರು ಆತಾರೆ ಅಂತ ಹೇಳಿದ್ದು ನನಗೆ, ಯಾರು ಆಗಲ್ಲ ಅಂತ ಹೇಳಿದ್ದು ಪಕ್ಕದವನಿಗೆ. ನೀವು ಅಂದ್ಕೋಬೇಕು ನಾನಾಗದು ಅಂತ. ಆ ರೇಂಜಿಗೆ ಎಫರ್ಟ್ ಹಾಕಿ ಓದ್ಬೇಕು. ಡಿಗ್ರಿ ಓದುವಾಗ ಟೈಮ್ ವೇಸ್ಟ್ ಮಾಡಿದ್ರೆ ಬಹಳ ಸಫರ್ ಮಾಡ್ತೀರಾ. ನಾವು ಮಾಡಿದ್ರೆ ನಿಮ್ಗೆ ಹೇಳ್ತಿದೀವಿ. ನಾನು ಕಾಲೇಜಾಗ ಅನ್ಕೊಂಡಿದ್ದೆ, ಸಖತ್ ಎಂಜಾಯ್ ಮಾಡಿದೀವ. 10 ಜನ ಹುಡುಗರು ಆ ಕಡೆ 3 ಜೊತೆ ಬಟ್ಟೆ ಇಡೀ 3 ವರ್ಷ. 10 ಹುಡುಗರು, 10 ಹುಡುಗರು, ಆ ಕಡೆ 10 ಹುಡುಗರು. ಓಡಾಟ, ಕ್ರಿಕೆಟ್, ಅದು ಇದು, ಶಿವಗಂಗೆ ಬೆಟ್ಟ, ನಂದಿ ಬೆಟ್ಟ ಅಂದ್ಕೊಂಡು ಏನ್ ಲೈಫ್ ಎಂಜಾಯ್ ಮಾಡಿದೀವಿ ಮಗ. ಕ್ಲಾಸ್ಗೆ ಬಂಕು ಮಗ, ನಾವು ಕ್ಲಾಸ್ಗೆ ಹೋಗಲ್ಲ ಅಂತ. ನಮ್ಮನ್ನ ಯಾರು ಕೇಳಲ್ಲ ಮಗ, ಅಷ್ಟಾವ ಮೇಂಟೈನ್ ಮಾಡಿದೀವಿ ಅಂತ. ಈಗ ಅನ್ಸುತ್ತೆ ಜೀವನದಲ್ಲಿ ಎಂತ ಮಹಾನ್ ತಪ್ಪುಗಳು ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಓದ್ಬೇಕಾದ್ರೆ. ಅವತ್ತು ಎಷ್ಟು ಟೈಮ್ ಇತ್ತು ಅಂತ ನೋವು ಈಗಾಗುತ್ತೆ ಕಣೋ. 100% ಇನ್ನು 5 ವರ್ಷ ಆದ್ಮೇಲೆ ಈ ಮಾತು ನೀವು ಹೇಳೇ ಹೇಳ್ತೀರ. ಇವತ್ತಿನ ನಾವ್ ಏನ್ ಹೇಳಿದ್ವಿ ಕಿವಿಗೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾರು ಕರೆಕ್ಟಾಗಿ ನಿರ್ಧಾರ ಮಾಡ್ತೀರಾ? ರಶ್ಮಿ ಅಂತ ನನ್ನ ಫ್ರೆಂಡು ಸಿಕ್ಕಾಪಟ್ಟೆ ಓದೋಳು. ಈಗ ನಾನು ಏನ್ ಹೇಳ್ತೀನಲ್ಲ ಓದ್ಬೇಕು ಅಂತ, ತಂದೆ ಸತ ಹೋಗ್ತು ಅಂತ ಟರ್ನಿಂಗ್ ಪಾಯಿಂಟ್, ಸಿಕ್ಕಾಪಟ್ಟೆ ಓದೋಳು. ನನಗೆ ಹೇಳೋಳು, ನೀವು ಸಖತ್ ಬುದ್ಧಿವಂತ ಇದ್ದೀವಿ ಕಣ, ಓದೋ ಬೇಡ, ಜೊತೆ ಎಲ್ಲ ಪೊಲಿ ಬಿಡಬೇಡ ಅಂತ. ಗುರಾಯಿಸ್ಬಿಟ್ಟು ನಿನ್ ಎಷ್ಟದಷ್ಟು ನೋಡ್ಕ, ನನಗೆಲ್ಲ ಓದು ಅಂತಾರೆ ಹೇಳ್ಬೇಡ ಅಂತ. ಅವ್ರು ಡಿಗ್ರಿ ಮುಗಿತಿದಂಗೆ FD ಆಗ್ಬಿಟ್ಲು, ಇವತ್ತು ಸೂಪರ್ಡೆಂಟು. ಡಿಗ್ರಿ ಮುಗಿತಿದಂಗೆ FD ಆಗ್ಬಿಟ್ಲು, ಇವತ್ತು ಸೂಪರ್ಡೆಂಟು. ನಾವು ಡಿಗ್ರಿ ಮುಗಿದು, BEd ಮುಗಿದು, MEd ಮುಗಿದು, MA ಮುಗಿದು, 2 ವರ್ಷ ಪ್ರೈವೇಟ್ BEd ಕಾಲೇಜು, 2 ವರ್ಷ ಪ್ರೈವೇಟ್ TCH ಕಾಲೇಜು, 2 ವರ್ಷ ಪ್ರೈವೇಟ್ PUC ಕಾಲೇಜು ಮುಗಿದ ಮೇಲೆ ಜ್ಞಾನೋದಯ ಆಯ್ತು. ಲೈಫ್ 10 ಅಲ್ಲಿಗೆ ಹೆಚ್ಚು ಕಮ್ಮಿ 6 ವರ್ಷ ಲೈಫ್ನ ಪ್ರೈವೇಟ್ ಆಗಿ ಕಳೆದುಬಿಟ್ಟೆ, ವೇಸ್ಟ್ ಆಗಿ ಕಳೆದುಬಿಟ್ಟೆ.
ಎಷ್ಟೆಲ್ಲ ಓದ್ಕೊಂಡವ್ರು ಸೂಪರ್ಡೆಂಟ್ ಇವತ್ತು ಇನ್ನೊಂದು ಪ್ರಮೋಷನ್ಗೆ ತಹಸೀಲ್ದಾರ್. ಡಿಗ್ರಿ ಲೆಟ್ ನಾನೋದಯ ಆಗಿತ್ತು, ಅವ್ರು KS ಪಾಸ್ ಮಾಡಿ ತಹಸೀಲ್ದಾರ್ ಆಗಿಲ್ಲ. ಬಟ್ ವೆರಿ ಪ್ರೌಡ್. ಭಗವಂತ ನನಗೆ ಮಾತ್ರ ಅವಕಾಶ ಕೊಟ್ಟಿದ್ದಾನೆ. ಇಡೀ ನಮ್ಮ ಡಿಗ್ರಿ ಒಂದು ಸೆಕ್ಷನ್ 3000 ಜನ ಹುಡುಗರು ಇದ್ರು, ಒಂದು ಸೆಕ್ಷನ್ 110 ಹುಡುಗರು ಇದ್ದು HEP2 ಅಂತ. 110 ಜನದಲ್ಲಿ ನನಗೆ ಒಬ್ಬ ಮಾತ್ರ ಆದಿ ತಪ್ಪಿದ್ರು ಎತ್ತರಕ್ಕೆ ಬಳಿ ಅವಕಾಶ ಕೊಟ್ಟಿದ್ದಾರೆ. 209 ಜನ ಸಿಗ್ಲಿಲ್ಲ ಅವಕಾಶ. ಏನೋ ಅಲ್ಲೊಬ್ಬರು ಕಲ್ಲಾಕ್ತಾ ನಮಗೆ ಸಿಗ್ಬೋದು, ದಾರಿ ತಪ್ಪೋದಾಗ್ಲೂ ಕೂಡ. ಯಾಕಂದ್ರೆ ಅಂತ KS ಆಫೀಸರ್ಗಳನ್ನ ಸೃಷ್ಟಿ ಮಾಡೋ ಅವಕಾಶ ಭಗವಂತ ಕೊಟ್ಟ. ಆದ್ರೆ ನಾನು ಸೃಷ್ಟಿಕರ್ತ ಅಂತ ಹೇಳ್ತೀರ, ನಾನು ಪಾಲ್ದಾರ, ಅಳಿಸ್ತಾರ. ಅದಕ್ಕೆ ಇವತ್ತು ದಾರಿ ತಪ್ಪಬೇಡ್ರಿ ಪ್ಲೀಸ್. ಇವತ್ತು ಮನ್ಸಿಡ್ದಿಟ್ಕೊಳ್ರಿ, ಯಾವುದು ಮಿಸ್ ಆಗಲ್ಲ ನಮ್ಮ ಲೈಫಲ್ಲಿ. ಏನು ಮಿಸ್ ಮಾಡ್ಕೊಂಬಾರ್ದು, ಏನು ಮಿಸ್ ಮಾಡ್ಕೊಂಬಾರ್ದು, ಯಾವುದು ಮಿಸ್ ಆಗಲ್ಲ. ರೈಟ್ ಟೈಮಿಗೆ ಸಿಗಲಿ ನಮಗೆ ಸಿಗೋದು. ಆತರ ಬೀಳ್ಬೇಡ್ರಿ, ಯಾವ್ದು ಪಾತ್ರ ಬೀಳ್ಬೇಡ್ರಿ. ಯಾವ್ದು ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನನಗೇನು ಅನ್ಸಿತ್ತೋ ನಿನಗೂ ಅದೇ ಅನ್ನಿಸ್ತಿರೋದು, ನಮ್ಮ ಅಪ್ಪನಿಗೆ ಏನು ಅನ್ಸಿತ್ತೋ ನನಗೂ ಅದೇ ಅನ್ನಿಸ್ತಿರೋದು. ಹಾಗಾಗಿ ಈ ಟೈಮಲ್ಲಿ ಮಿಸ್ ಮಾಡ್ಕೋಬೇಡಿ. ಓಕೆ, ಈಗ ವಿದೇಶವನ್ನ ಗೆದ್ದ ಮೊದಲ ಭಾರತೀಯ ದೊರೆ ಯಾರು? ವಿದೇಶದಲ್ಲಿ ಭೂಪ್ರದೇಶ ಗೆದ್ದ ಮೊದಲ ಭಾರತೀಯ ದೊರೆ. ವಿದೇಶದಲ್ಲಿ ಭೂಪ್ರದೇಶವನ್ನ ಗೆದ್ದ ಮೊದಲ ಭಾರತೀಯ ದೊರೆ ವಿಷ್ಣುವರ್ಧನ, ನಮ್ಮ ಶಾಸ್ತ್ರ ಸಿಂಹನ, ಕನಿಷ್ಕ ಕಣ್ರಿ. ಯಾರೇನ್ರಿ? ಕೇಳಿಸ್ಕಣ್ರಿ. ಹೆಂಗ್ ಸರ್ ಹೇಳಿ ಸರ್ ಅಂತ ಕೇಳ್ಬೇಕಲ್ವಾ? ಮತ್ತೆ ಬಕತ್ತಾಗಿರಲೆ ಅವ್ರ ಅಪ್ಪ ಯಾರು? ಕನಿಷ್ಕ ಅಪ್ಪ ಯಾರು ಸರ್? ಈಗ ನಮ್ಮ ಹುಡುಗ ಕೇಳ್ತಾರೆ, ಫಸ್ಟ್ ಆಫ್ ಆಲ್ ಕನಿಷ್ಕ ಯಾರು ಸರ್? ಕುಶಾಣರ ಪ್ರಸಿದ್ಧ ದೊರೆ, ಹೌದಲ್ವಾ? ಯಾವ್ದರೆ? ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕ. ಅವರಪ್ಪ ಭೀಮಾ ಕಾರ್ಸ್ಪೀಸಿಯಸ್ ಅಂತ, ಅಥವಾ ಎರಡನೇ ಕುಜಲಾ ಕಾರ್ಸ್ಪೀಸಿಯಸ್. ಎರಡನೇ ಬಕಬೇಡ್ರಿ, ಅಯ್ಯೋ ದೇವ್ರೇ, ಅದನ್ನು ಬರ್ಕತ್ತೀನಮ್ಮ. ಎರಡನೇ ಕುಜಲಾ ಕಾರ್ಸ್ಪೀಸಿಯಸ್ ಅಂತ ಅವರಪ್ಪ, ಅಥವಾ ಭೀಮಾ ಕಾರ್ಸ್ಪೀಸಿಯಸ್ ಅಂತೀವಿ. ಭಾರತದಲ್ಲಿ ಚಿನ್ನದ ನಾಣ್ಯವನ್ನ ಪರಿಚಯಿಸ್ತವನು. ಎಷ್ಟು ಎಕ್ಸಾಮ್ ಪ್ರಶ್ನೆ ಆಗಿದೆಯೋ. ಭಾರತದಲ್ಲಿ ಚಿನ್ನದ ನಾಣ್ಯವನ್ನು ಪರಿಚಯ. ಅವನ ಮಗ ಕನಿಷ್ಕ ಅಂತ. ಅವರ ಅಪ್ಪ ಇದ್ದಲ್ಲ ಎರಡನೇ ಕುಜಲಾ ಕಾರ್ಸ್ಪೀಸಿಯಸ್, ಚೀನಾದ ಮೇಲೆ ದಾಳಿ ಮಾಡಿ ಅವನಿಂದ ಸೋತಿದ್ದ. ಚೀನಾದ ಪಾನ್ ಚಾವೋ ಅಂತ. ಚೀನಾದ ದೊರೆ ಅವಾಗ ಯಾರಿದ್ದ? ನಿಮ್ಗೆ ಗೊತ್ತಲ್ಲ ಚೀನಾದ ಹೆಸರು, ಚಾವೋ, ಚುಂಗೋ, ಕುಂಗೋ, ಮಿಂಗೋ. ಪಾನ್ ಚಾವೋನ ವಿರುದ್ಧ ಸೋತಿದ್ದ. ನಮ್ಮಪ್ಪ ಯಾರು ವಿರುದ್ಧ ಸೋತ್ರೆ ನಾನೇನ್ ಮಾಡ್ಬೇಕು? ಅವ್ರ ಮುಂದೆ ಎದೆ ಬೆತ್ಕೊಂಡು ಬೆಳಿಬೇಕು ತಾನೆ. ಕನಿಷ್ಕ ಏನ್ ಮಾಡ್ದ? ಪಾನ್ ಚಾವೋ ಮೇಲೆ ದಾಳಿ ಮಾಡ್ದ. ಅವನು ಸೋತ. ಫಸ್ಟ್ ಟೈಮು ಸೋತಾನ. ಏನ್ ಮಾಡ್ದ? ಸುಮ್ಮನಿರ್ಲಿಲ್ಲ. ಯಾವತ್ತು ಸೋತ್ರ ಸುಮ್ಮನೆ ಮಲಗಬಾರ್ದು. ಯಾಕೆ ಸೋತೆ ಅಂತ ಪತ್ತೆ ಹಚ್ಚಬೇಕು. ಇತಿಹಾಸ ನಿರ್ಮಾಣ ಮಾಡಿಬಿಡ್ತಾರೆ ಜಗತ್ತಲ್ಲಿ. ನೋಡ್ರಿ, ಸೋತಿರೋರು ಇತಿಹಾಸ ನಿರ್ಮಾಣ ಮಾಡಿರೋದು. ಒಂದೇ ಸಲ ಗೆದ್ದಿರೋರು ಯಾರು ಇತಿಹಾಸ ನಿರ್ಮಾಣ ಮಾಡಿಲ್ಲ. ಒಂದು ಪತ್ರ ಬರ್ದ ಚೀನಾದ ದೊರೆಗೆ. ಅಷ್ಟೊತ್ತಿಗೆ ಪಾನ್ ಚಾವೋ ಸತ್ತೋಗಿ ಅವ್ರ ಮಗ ಪಾನ್ ಚಿಯಾಗ್ ಬಂದಿದ್ದ. ಯಾರ್ಯಾರಿ? ಮಿಸ್ಟರ್ ಪಾನ್ ಚಿಯಾಗ್, ನಾನು ದೇವಮಾನವ. ನಾನೇನ್ರಿ? ಹಾಗಾದ್ರೆ ರಾಜ ದೇವರು ಸಮಾನ ಎಂದು ಹೇಳಿದ ಮೊದಲ ರಾಜ ಯಾರು? ಎಕ್ಸಾಮ್ ಪ್ರಶ್ನೆ. ಕನಿಷ್ಕ. ಯಾರೇನ್ರಿ? ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ ದೈವ ಸಮಾನ ಅಂತ ಹೇಳಿದ್ದು ಕನಿಷ್ಕ. ನೋಡಿ, ಎಷ್ಟು ಪ್ರಶ್ನೆ ಎದುರಿಸ್ತಾ ಇದ್ದೀನಿ. ನೆಕ್ಸ್ಟ್, ಕನಿಷ್ಕ ಒಂದು ಪತ್ರ ಬರ್ದ. ಮಿಸ್ಟರ್ ಪಾಂಚಿಯಾಗ್, ನಾನ್ ದೇವ್ರ ಸಮಾನ, ಸೋತಿರ್ಬೋದು. ಈ ಸಲ ನೀನು ಸೋಲಿಸ್ತೀನಿ. ನಿನ್ನ ಸೋಲಿಸಬಾರ್ದು ಅಂದ್ರೆ ನಿನ್ನ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡು ಅಂತ. ಹುಡುಗಿ ಬೇಡ. ಪಾಂಚಿಯಾಗಿ ಸಿಟ್ಟತ್ತು ಬಿಡ್ತು. ಕತ್ತಿ ಎಳ್ಕೊಂಡ, ಬಾರ್ಲ ನನ್ನ ಮಗಳ ತಂಟೆ ಬತ್ತಿ ಅಂತ. ಕನಿಷ್ಕನಿಗೂ ಪಾಂಚಿಯಾಗೂ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಪಾಂಚಿಯಾಗ್ ನನ್ನ ಕನಿಷ್ಕ ಸೋಲಿಸಿದ. ಕೆಪಾಸಿಟಿ ಇಲ್ಲದ ಏನು ಕೇಳಬಾರ್ದು. ಅರ್ಥ ಆಯ್ತು ಬ್ರೋ? ಫಸ್ಟ್ ಕೆಪಾಸಿಟಿ ಸಂಪಾದನೆ ಮಾಡ್ಬೇಕು, ಆಮೇಲೆ ಹೋಗಿ ಪ್ರಶ್ನೆ ಮಾಡಬೇಕು. ಸರ್ ಅರ್ಥ ತಕ್ಕ ಇಲ್ಲೇ ಏನ್ ಮಾಡೋದು ಅಂತ ನಮ್ಗೂ ಪ್ರಶ್ನೆ. ಏನ್ ತಲೆ ಕೆಡಿಸ್ಕೊಂಡ್ರೆ ಅದಕ್ಕಿಂತ ಸೂಪರ್ ಆಗಿರೋದಿರುತ್ತೆ. ಈ ಕಡೆ ಪಾಂಚಿಯ ನಮಗೂ ಬಿಡಮ್ಮ, ಅರ್ಥ ಆಗೈತೆ ಅವ್ರಿಗೆ. ಸೋಲ್ಸಿ ಯಾರ್ಕಂಡ್, ಕೋಟ್ಯಾನ್ ಅಂತಕ್ಕಂಥ ಪ್ರದೇಶಗಳನ್ನ ವಶಪಡಿಸ್ಕೊಂಡ ಚೀನಾದಲ್ಲಿ. ಈ ಮೂಲಕ ವಿದೇಶದಲ್ಲಿ ಭೂಪ್ರದೇಶ ಗೆದ್ದ ಮೊದಲ ಭಾರತೀಯ ದೊರೆ ಕನಿಷ್ಕ. ವಿದೇಶದಲ್ಲಿ ಭೂಪ್ರದೇಶವನ್ನು ಗೆದ್ದ ಮೊದಲ ದೊರೆ
ಕನಿಷ್ಕ, ಕನಿಷ್ಕ, ಕನಿಷ್ಕ. ಆಯ್ತೇನಪ್ಪ? ಆಯ್ತಾ? ವೆರಿ ಗುಡ್. ಆಮೇಲೆ ಚಿನ್ನದ ಬೂಟ್ ನೋಡಿದ್ದೀರಾ? ನಾವೆಲ್ಲ ಚಿನ್ನದ ಬೂಟ್ ಹಾಕಣಕ್ಕೆ ಆಗಲ್ಲ ಬಿಡಿ. ಚಿನ್ನದ ಬೂಟ್ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಯಾರು ಈ ಕಡೆ ಪಾಪ ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಏನಾಗುತ್ತದೆ ಗೊತ್ತಾ? ದೊಡ್ಡವ ಕನ್ಸಾಗೆ ನೋಡ್ತೀನಿ. ಚಿನ್ನದ ಬೂಟನ್ನು ಧರಿಸಿದ ಮೊದಲ ಭಾರತೀಯ ದೊರೆ ಕನಿಷ್ಕ. ಚಿನ್ನದ ಬೂಟನ್ನ ಮೊದಲು ಧರಿಸಿದ ದೊರೆ ಕನಿಷ್ಕ. ಲಾಸ್ಟ್ ಈಗ ಒಂದು ಎಲ್ಲ ಮಾತಾಡಿದೆ, ರಾಜರ ಬಗ್ಗೆ, ಶಾಸನದ ಬಗ್ಗೆ ಎಲ್ಲ. ಒಂದು ಆರ್ಟ್ ಅಂಡ್ ಕಲ್ಚರ್ ಮಾತಾಡ್ಬಿಡೋದು, ಒಂದು ಕಲೆ ವಾಸ್ತುಶಿಲ್ಪ ಮಾತಾಡಿ ಕ್ಲೋಸ್ ಮಾಡ್ಬಿಡೋದು. ಗಾಂಧಾರ ಕಲೆ ಅಂತ ಹಿಡಿಗೆ ಹಾಕೋದು. ಗಾಂಧಾರ ಕಲೆ. ಈಗ ಒಂದು ಕಲೆ ವಾಸ್ತುಶಿಲ್ಪ ಹೆಂಗ್ ಓದ್ಬೇಕು ಅಂತ ನಾನು ಹೇಳ್ದಲ್ಲ, 3 ಅವರಲ್ಲಿ ಏನು ಹೇಳ್ಕೊಡೋದು ಕಷ್ಟ ಸಾಧ್ಯ. ನಾನು ಏನ್ ಹೇಳ್ಕೊಡೋಕೆ ಟ್ರೈ ಮಾಡಿದ್ರೆ ಪಾಠ ಮಾಡಿ ಕಂಟೆಂಟ್ ಹೇಳಕ್ ಟ್ರೈ ಮಾಡಿಲ್ಲ. ಹಿಂಗ್ ಓದ್ಬೇಕು, ಹಿಂಗ್ ಓದ್ಬೇಕು, ಹಿಂಗ್ ಓದೋದು ಕವರ್ ಮಾಡ್ಬೋದು ಅಂತ. ಈ ಕಡೆ ಗಾಂಧಾರ ಕಲೆ ನೋಡಿ. ಈ ಗಾಂಧಾರ ಕಲೆಯನ್ನ ಪರಿಚಯಿಸಿದ ಯಾರು ಅಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ? ಕುಶಾಣರು, ಅದೆಲ್ಲೂ ಕನಿಷ್ಕ. ಬರ್ಕೊಳ್ಳಿ, ಮೊನ್ನೆ ಕೇಳಿದಲ್ರಿ BC ಏನು ಈ ವರ್ಷದಲ್ಲಿ 2024 ಅಲ್ಲಿ. ಕುಶಾಣರು, ಕುಶಾಣರು ಅಥವಾ ಕನಿಷ್ಕ. ಇದನ್ನ ಏನೇನಂತ ಕರಿತೀವಿ? ನಿಮಗೆ ಗಾಂಧಾರ ಅನ್ನೋದು ಅಷ್ಟೇ ಗೊತ್ತು, ಇದಕ್ಕೆ ಬೇರೆ ಬೇರೆ ಹೆಸರಿದೆ. ಇಂಡೋ ಗ್ರೀಕ್ ಕಲೆ. ಬರ್ಕೊಳ್ಳಿ, ಇಂಡೋ ಗ್ರೀಕ್ ಕಲೆ. ಇಂಡೋ ಎಲನಿಕ್ ಕಲೆ. ಇಂಡೋ ಎಲನಿಕ್, ಇಂಡೋ ಎಲನಿಕ್ ಕಲೆ, ಇಂಡೋ ಎಲನಿಕ್ ಕಲೆ. ಗ್ರೀಕೋ ರೋಮನ್ ಕಲೆ, ಗ್ರೀಕೋ ರೋಮನ್ ಕಲೆ. ಗ್ರೀಕೋ ಬುದ್ಧಿಸ್ಟ್ ಕಲೆ, ಗ್ರೀಕೋ ಬುದ್ಧಿಸ್ಟ್ ಕಲೆ, ಗ್ರೀಕೋ ಬುದ್ಧಿಸ್ಟ್ ಕಲೆ. ನೋಡ್ರಿ, ನಿಮಗೆ ಗಾಂಧಾರ ಅಂತ ಗೊತ್ತಿತ್ತು, ನಾನು ಎಷ್ಟು ಹೆಸರು ಹೇಳಿದೆ. ಇಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್. ನೆಕ್ಸ್ಟ್, ಇದು ಕಂಡು ಬಂದಿದ್ದು ಗಾಂಧಾರ ಪ್ರದೇಶದಲ್ಲಿ. ಹಾಗಾದ್ರೆ ಗಾಂಧಾರ ಪ್ರದೇಶ ಅಂದ್ರೆ ಪ್ರಸ್ತುತ ಯಾವ ದೇಶ? ಗಾಂಧಾರ ಅಂತ ಯಾವ ದೇಶ ಕರಿತೀವಿ? ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನ ಆ ಭಾಗ, ಪೆಶಾವರ, ಗಾಂಧಾರ, ಮಥುರಾ ಆ ಸೈಡು ಗಾಂಧಾರ ಪ್ರದೇಶ. ಪ್ರಸ್ತುತ ಅಫ್ಘಾನಿಸ್ತಾನ ಗಾಂಧಾರ ಪ್ರದೇಶದಲ್ಲಿ ಬೆಳೆದು ಬಂತು, ಅದಕ್ಕೆ ಗಾಂಧಾರ ಕಲೆ ಅಂತೀವಿ. ಹಾಗಾದ್ರೆ ಗಾಂಧಾರ ಕಲೆನ ಗ್ರೀಕೋ ಬುದ್ಧಿಸ್ಟ್ ಕಲೆ ಅಂದ್ರು ಅಥವಾ ಇಂಡೋ ಗ್ರೀಕ್ ಕಲೆ ಅಂದ್ರು. ಇಂಡೋ ಅಂದ್ರೆ ಇಂಡಿಯಾ, ಗ್ರೀಕ್ ಅಂದ್ರೆ ಗ್ರೀಕ್. ಎರಡು ಸಮ್ಮಿಶ್ರಣ ಗಾಂಧಾರ ಅಂತ. ಏನು ಸಮ್ಮಿಶ್ರಣ? ಅಷ್ಟೇ ಹೇಳ್ತಾರೆ, ದೇಹ ಗ್ರೀಕರದ್ದು, ಆತ್ಮ ಭಾರತದ್ದು. ಬರ್ಕೊಳ್ಳಿ ಲಕ್ಷಣ, ಫ್ಯೂಚರ್. ದೇಹ ಗ್ರೀಕರದ್ದು, ಆತ್ಮ ಭಾರತದ್ದು. ಸರ್, ದೇಹ ಕಾಣುತ್ತೆ ಓಕೆ, ಆತ್ಮ ಕಾಣುತ್ತಾ ಅಂದ್ರೆ ನಿಜವಾಗ್ಲೂ ಕಾಣುತ್ತೆ. ಈಗ ಸರ್ನ ನೋಡಿದಾಗ ನಿಮ್ಗೊಂದು ಕಾಣುತ್ತೆ, ಏನು ಶಾಂತ ಸ್ವಭಾವದ ವ್ಯಕ್ತಿ, ಸರಳ ವ್ಯಕ್ತಿ, ಅದು ಮುಖ ನೋಡಿದಾಗ ಗೊತ್ತಾಗಲ್ಲ. ಅದನ್ನೇ ನಾವು ಆತ್ಮ, ಆಧ್ಯಾತ್ಮ ಅಂತ ಕರೆಯೋದು. ಈ ಕಡೆ ಇನ್ಯಾರನ್ನ ನೋಡಿದಾಗ ನೋಡಕ್ ರಾವಣ ಇದ್ದಂಗಿರ್ತಾನೆ, ಮನಸ್ಸು ರಾಮನ್ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು ಈ ಕಡೆ ಹಂಗೆ ಹೇಳ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗಂಗೆ ಹೇಳ್ತೀನಿ. ಗ್ರೀಕ್ ಶೈಲಿ ದೇಹ, ಆತ್ಮ ಭಾರತೀಯ ಶೈಲಿ. ಹಾಗಾದ್ರೆ ಗ್ರೀಕ್ ಶೈಲಿ ಅಂದ್ರೆ ಏನು ನೋಡಿ, ಇಷ್ಟೇ ಗಟ್ ಮಾಡಬಾರ್ದು. ಗುಂಗುರು ಕೂದಲು, ಮುಖದ ಮೇಲೆ ಆಧ್ಯಾತ್ಮಕ್ಕಿಂತ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ನಮ್ಮ ಇಂಡಿಯನ್ಸ್ ದೇವರು ನಮ್ಮ ಸ್ಟೈಲಲ್ಲಿ ಏನ್ ಮಾಡ್ತೀವಿ? ಆಧ್ಯಾತ್ಮ ತೋರಿಸ್ತೀವಿ. ಇಲ್ಲೇನ್ ಮಾಡ್ತೀವಿ? ಸೌಂದರ್ಯ ತೋರಿಸ್ತೀವಿ. ನೋಡ್ತಿದ್ದಾಗೆ ಅಟ್ರಾಕ್ಷನ್ ಗೊತ್ತಾಗುತ್ತಲ್ಲ. ಈಗ ಕೆಲವರು ನೋಡಿ ಊಟ ಮಾಡಿ 3 ಮುಕ್ಕಾಲು ದಿವಸ ಆದ್ರೆ ಕೂತಿರ್ತಾರೆ. ಇನ್ ಕೆಲವರು ನೋಡಿ ಉಪವಾಸನೆ ಇರ್ತಾರೆ. ಅವ್ರ ಮುಖ ನೋಡಿದ್ರೆ ಏನೋ ಒಂಥರ ನೋಡ್ತಾನೆ ಇರ್ಬೇಕು, ಬೇಡ ಆದ್ರೂ ನೋಡ್ಬೇಕು ಅನಿಸುತ್ತದೆ. ಅದು ಸೌಂದರ್ಯ. ಅಂದ್ರೆ ಸೌಂದರ್ಯ ಅಂದ್ರೆ ತುಂಬಾ ಚೆನ್ನಾಗಿರೋದಲ್ಲ ಕಣ, ಮೇಲೆ ನೋಡ್ತಿದ್ರೆ ನೋಡ್ಬೇಕು ಅನ್ನಿಸ್ಬೇಕು. ಈಗ ಗುಂಗುರು ಕೂದಲು, ಮುಖದ ಮೇಲೆ ಆಧ್ಯಾತ್ಮಕ್ಕಿಂತ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ, ಉಬ್ಬಿದ ಮಾಂಸಖಂಡಗಳು, ಉಬ್ಬಿದ ಎದೆಯ ಭಾಗ, ಒತ್ತೊತ್ತಾದ ಆಭರಣಗಳು, ನರಿಗೆಗಳುಳ್ಳ ವಸ್ತ್ರಗಳು. ಇದು ಗ್ರೀಕ್ ಶೈಲಿ. ಏನು ಭಾರತೀಯತೆ ಇದರಲ್ಲಿ? ಆಧ್ಯಾತ್ಮ.
ಇಷ್ಟೊಂದೆಲ್ಲ ಸುಂದರವಾಗಿರುವ ವಿಗ್ರಹವನ್ನ ಪದ್ಮಾಸನದಲ್ಲಿ ಕೂರಿಸಿರೋದು, ಧ್ಯಾನದಲ್ಲಿ ಕೂರಿಸಿರೋದು, ಯೋಗಿಯಂತೆ ಕೂರಿಸಿರೋದು, ಗುರುವಾಗಿ ಕೂರಿಸಿರೋದು. ಒಂಥರ ರವಿಚಂದ್ರನ್ ತರ ಇದು. ರವಿಚಂದ್ರನ್ ಕೃಷ್ಣ ಪಾತ್ರ ಮಾಡ್ದಂಗೆ. ಬರ್ಕಳಿ ದೇಹ, ತಲೆಯ ಮೇಲೆ ಗುಂಗುರು ಕೂದಲು. ಬರ್ಕಂಡ್ರ? ತಲೆಯ ಮೇಲೆ ಗುಂಗುರು ಕೂದಲು, ಮುಖದ ಮೇಲೆ ಆಧ್ಯಾತ್ಮಿಕತೆಗಿಂತ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ. ಮುಖದ ಮೇಲೆ ಆಧ್ಯಾತ್ಮಿಕತೆಗಿಂತ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ.